ಏನು ಕಾರ್ಪುರ ನರಸಿಂಹದೇವ ಕುಲದೇವ. ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमुदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तं श्रीगुरुभ्यो नमः हरिः ओम् ಭಗವಂತನ ಅವತಾರದ ಕಥೆ ಮತ್ತು ಭಗವಂತನ ಭಕ್ತರ ಅವತಾರದ ಕಥೆ, ಅದಕ್ಕೆ ಶ್ರೀಮದ್ ಭಾಗವತ ಅಂತ ಹೆಸರು. ಭಗವಾನ್ ವೇದವ್ಯಾಸರು ಲೋಕದ ಜನರ ಸರಿಯಾದ ಮಾರ್ಗದರ್ಶನಕ್ಕೋಸ್ಕರ, ಕಷ್ಟಗಳನ್ನು ಪರಿಹರಿಸಿ ಶಾಂತಿ ನೆಮ್ಮದಿಗಳನ್ನು ತುಂಬುವುದಕ್ಕೋಸ್ಕರ ಅನೇಕ ಪುರಾಣಗಳನ್ನು ರಚಿಸಿದರು. ಕೊನೆಗೆ ನಾರದರು ಬಂದು ಇಷ್ಟು ನೀವು ಹೇಳಿದ್ರು ಇನ್ನೊಂದು ಬೇಕು ಅಂತ ಪ್ರಾರ್ಥನೆ ಮಾಡಿದರು. ಆವಾಗ ಕೊಟ್ಟಂತಹ ಪುರಾಣ ಶ್ರೀಮದ್ ಭಾಗವತ ಮಹಾಪುರಾಣ. ಯಥಾ ಧರ್ಮಾದಯೋಕ್ಯರ್ಥಾಃ ಮುನಿವರ್ಯಾನುವರ್ಣಿತಾಃ ನ ತಥಾ ವಾಸುದೇವಸ್ಯ ಮಹಿಮಾಹ್ಯನುವರ್ಣಿತಃ ಸಮಾಧಿನಾನುಸ್ಮರ ಯದ್ವಿಚೇಷ್ಟಿತಂ. ಧರ್ಮಾರ್ಥ ಕಾಮಗಳ ಬಗ್ಗೆ ಬಹಳಷ್ಟು ಹೇಳಿದ್ದೀರಿ. ಭಗವಂತನ ಬಗ್ಗೆ, ಭಗವಂತನ ಮಹಾತ್ಮೆ ಅದು ಎಷ್ಟು ಹೇಳಿದರೂ ಮುಗಿಯುವಂಥದ್ದಲ್ಲ. ಅದನ್ನೇ ಹೇಳುವುದಕ್ಕೋಸ್ಕರ ಒಂದು ಪುರಾಣವನ್ನು ರಚಿಸಿಕೊಡಿ ಅಂತ ಕೇಳಿದಾಗ ಕೊಟ್ಟಂತಹ ಪುರಾಣ. ಅದು ವೇದಗಳನ್ನು 3 ಬಾರಿ ತಿರುವು ಹಾಕಿ ರಚಿಸಿಕೊಟ್ಟ ಪುರಾಣ ಅಂತೆ. ವೇದವ್ಯಾಸರಲ್ಲಿ ವೇದಗಳು, ವೇದವೇ ವೇದವ್ಯಾಸರು. ವೇದವ್ಯಾಸರು ಅಂತ ಹೇಳಿದರೆ ವೇದಗಳ ಮೂರ್ತಿ, ವೇದ ಮೂರ್ತಿ ಅಂತ ನಾವೆಲ್ಲ ಹಾಕಿಕೊಳ್ಳೋದು ಅಂತ ಉಂಟು. ಕೆಲವು ಸಲ ವೇಮು ಅಂತ ಹಾಕೋದು ಅಂತ, ವೇದವನ್ನು ಮೂಲೆಗೆ ಹಾಕಿದವ ಅಂತ ಈ ಹುಡುಗ ನಕ್ಕ ಬಿಟ್ಟವ. ಅಂದ್ರೆ ವೇದ ಮೂರ್ತಿ ಅಂತ ಹೇಳಿದ್ರೆ ಸಾಕ್ಷಾತ್ ವೇದ ಸ್ವರೂಪಿಯಾಗಿರ್ತಕ್ಕಂಥವರು ವೇದವ್ಯಾಸರು. ಅವರು ವೇದಗಳನ್ನು 3 ಬಾರಿ ತಿರುವಿ ಹಾಕಿ ತ್ರಿರಾವೃತ್ಯ ಹಿ ವೇದಾನ್, ವೇದಗಳನ್ನು 3 ಸಲ ಆವೃತ್ತಿ ಮಾಡಿ ಅದರ ಸಾರ ತೆಗೆದು ಶ್ರೀಮದ್ ಭಾಗವತ ಅನ್ನೋ ಒಂದು ಗ್ರಂಥವನ್ನು ಲೋಕಕ್ಕೆ ಕೊಟ್ರಂತೆ. ಇದನ್ನು ವ್ಯಾಸರು ಹೇಳುವುದರ ಹಿನ್ನೆಲೆ ಏನು?
ಭಾಗವತದಲ್ಲಿ ವೇದದ ಸಾರ ಅಡಕವಾಗಿದೆ. ಕೇವಲ ಕಥಾನಕಗಳು ಮಾತ್ರ ಭಾಗವತದಲ್ಲಿರುವುದಲ್ಲ. ಅಲ್ಲಿಯ ಕಥೆಗಳ ಮೂಲಕವಾಗಿ ವೇದಾರ್ಥದ ಅನುಸಂಧಾನ, ತತ್ವದ ದೃಷ್ಟಿಯ ಮಾರ್ಗದರ್ಶನ ಇಲ್ಲಿ ಸಿಗ್ತದೆ ಅನ್ನುವ ಹಿನ್ನೆಲೆಯಲ್ಲಿ ಹೇಳಿದಂತಹ ಮಾತು. ಅದರ ಮಂಗಳ ಶ್ಲೋಕವನ್ನು ಅನುಸಂಧಾನ ಮಾಡಿ ಮುಂದಕ್ಕೆ ಪ್ರವೇಶ ಮಾಡೋಣ. ಮಂಗಳ ಶ್ಲೋಕದಲ್ಲಿ ಭಗವಂತನನ್ನು ಸತ್ಯ ಅಂತ ಕರೀತಾರೆ. ಸತ್ಯಂ ಪರಂ ಧೀಮಹಿ. ಹಾಗಾದರೆ ಭಗವಂತ ಒಂದು ಸತ್ಯ ಉಂಟು ಅಂತ ನಮಗೆ ಅರ್ಥ ಆಗ್ತದೆ. ಭಗವಂತ ಸತ್ಯ ಅಂದರೆ ಉಳಿದದ್ದು ಮಿಥ್ಯಾ ಅಂತ ಒಂದು ಸಾಮಾನ್ಯವಾಗಿ ಲೋಕದಲ್ಲಿ ಬರುವ ಭಾವನೆ. ಆದರೆ ಭಗವಂತ ಸತ್ಯ ಯಾಕೆಂದರೆ ಸತ್ಯವನ್ನು ಸೃಷ್ಟಿಸಿರುವುದರಿಂದ ಭಗವಂತನಿಗೆ ಸತ್ಯ ಅಂತ ಹೆಸರು. ಸತ್ಯಸ್ಯ ಸರ್ಜನ. ಸತ್ಯ ಅನ್ನುವ ಶಬ್ದಕ್ಕೆ ಸತ್ ಯಾಪಯತಿ ಇತಿ ಸತ್ಯ. ಸತ್ ಅಂದರೆ ಸತ್ಯವಾದದ್ದನ್ನು, ಯಾಪಯತಿ ಅಂದರೆ ಸೃಷ್ಟಿಸ್ತಾನೆ. ಸತ್ಯವಾದದ್ದನ್ನು ಸೃಷ್ಟಿಸುವ ಭಗವಂತನಿಗೆ ಸತ್ಯ ಅಂತ ಹೆಸರು. ಯಾಕಂದರೆ ಸತ್ಯ ಅನ್ನುವಲ್ಲಿ ಸತ್ ಮತ್ತು ಯಾ ಅಂತ ಎರಡು ಶಬ್ದ ಇದೆ. ಸತ್ ಅನ್ನುವುದಕ್ಕೆ ಸತ್ಯ ಅಂತ ಅರ್ಥ. ಸತ್ಯವಾದದ್ದನ್ನು ಯಾ ಅಂದರೆ ನಿರ್ಮಿಸತಕ್ಕಂಥವ. ಸತ್ಯ ನಿರ್ಮಾತೃವಾದ್ರಿಂದ ದೇವರು ಸತ್ಯ. ಆ ಸತ್ಯನಾಮಕನಾದ ಭಗವಂತ ಪರನಿದ್ದಾನೆ. ಪರ ಅನ್ನುವುದಕ್ಕೆ ಸರ್ವೋತ್ತಮ ಅಂತ ಅರ್ಥ. ಪರಾತ್ ಪರ ಅನ್ನುವ ಶಬ್ದವನ್ನು ನಾವು ಕೇಳ್ತೇವೆ. ಅವನು ಯಾಕೆ ಪರ? ಯಾಕಂದ್ರೆ ಅವನು ಸೃಷ್ಟಿಸಿದ ಪ್ರಪಂಚಕ್ಕಿಂತ ಅವನು ಉತ್ಕೃಷ್ಟನಾಗಿದ್ದಾನೆ. ಪರ ಅನ್ನುವ ಶಬ್ದಕ್ಕೆ ಮತ್ತೊಂದು ಅರ್ಥ ಎತ್ತರ. ಪರ ಅಂದ್ರೆ ಉತ್ತಮ. ಪರ ಅನ್ನೋದಕ್ಕೆ ಬೇರೆ ಅಂತಲೂ ಅರ್ಥ ಇದೆ. ಅವನು ಪರ, ಇದು ಸ್ವ ಪರಭಾವ ಅಂತ. ಪರ ಅಂದ್ರೆ ಬೇರೆ ಅನ್ನೋದು ಕೂಡ ಅರ್ಥ. ಪರಮಾತ್ಮ ಜೀವ ಎಂಬ ಚೇತನಕ್ಕಿಂತ ಮತ್ತು ಜಡವೆಂಬಂತಹ ಈ ಪ್ರಕೃತಿಗಿಂತ ಭಿನ್ನನಾಗಿದ್ದಾನೆ. ಭಿನ್ನನಾದದ್ರಿಂದ ಪರ, ಸರ್ವೋತ್ತಮನಾದ್ದರಿಂದ ಪರ, ಪೂರ್ಣನಾದ್ದರಿಂದ ಪರ. ಪರ ಅನ್ನೋದಕ್ಕೆ ತುಂಬಿದವ ಅನ್ನುವುದು ಕೂಡ ಅರ್ಥ. ಪಾಲನ ಪೂರಣಯೋಹೋ ಎಂಬ ಸಂಸ್ಕೃತದ ಧಾತುವಿನಿಂದ ಪರ ಎಂಬ ಶಬ್ದದ ನಿಷ್ಪತ್ತಿ ಆಗ್ತದೆ. ಅದರಿಂದ ತುಂಬಿದ ಪರಮಾತ್ಮ ಅವನು ಸತ್ಯ. ಯಾಕಂದ್ರೆ ಜಗತ್ತಿಗೆಲ್ಲ ಸೃಷ್ಟಿ ಸ್ಥಿತಿ ಲಯಗಳನ್ನು ಕೊಟ್ಟಿರತಕ್ಕಂಥವ. ಅಂತಹ ದೇವನನ್ನು ಧೀಮಹಿ ನಾವೆಲ್ಲ ಸೇರಿ ಧ್ಯಾನ ಮಾಡೋಣ. ಇದು ಮೊದಲ ಮಂಗಳ ಪದ್ಯ. ದೇವರು ಇದ್ದಾನೆ ಅಂತ ಗೊತ್ತಿಲ್ಲದೆ ಇದ್ದವ ಭಾಗವತವನ್ನು ಕೇಳಿದ್ರೆ ಅವನಿಗೇನು ಪ್ರಯೋಜನ ಆಗುವುದಿಲ್ಲ. ದೇವರು ಇದ್ದಾನೆ ಅಂತ ಗೊತ್ತಿದ್ದವನು ನಂಬಿಕೆ ಇಲ್ಲದೆ ಇದ್ದವ ಇದರಿಂದ ಏನನ್ನೂ ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಭಗವದ್ ಅಸ್ತಿತ್ವದ ಬಗ್ಗೆ ನಂಬಿಕೆ, ಶ್ರದ್ಧೆ ಅನ್ನುವುದು ಭಾಗವತ ಪುರಾಣದಲ್ಲಿ ಪ್ರವೇಶ ಮಾಡುವುದಕ್ಕೆ ಇರತಕ್ಕಂಥ ಅರ್ಹತೆ. ದೇವರು ಇದ್ದಾನೆ ಅಂತ ನಂಬುವುದು ಹೇಗೆ? ಈಗ ನಮ್ಮಲ್ಲಿ ಇಲ್ಲಿ ಯಾರಿಗೂ ಸಮಸ್ಯೆ ಇಲ್ಲ ವಸ್ತುತಃ. ದೇವರು ಇದ್ದಾನೆ ಅನ್ನುವ ನಂಬಿಕೆಯ ಬಗ್ಗೆ ಸಮಸ್ಯೆ ಇಲ್ಲ. ಆದರೆ ಸಮಸ್ಯೆ ಬರುವ ಸಾಧ್ಯತೆ ಇದೆ. ದೇವರನ್ನು ನಂಬಿದವನಿಗೆ ಹೆಚ್ಚು ಸಮಸ್ಯೆ ಬರುವುದು. ಒಬ್ಬನಿಗೆ ದೇವರ ಬಗ್ಗೆ ಭಾರಿ ನಂಬಿಕೆ, ಆದರೆ ದೇವರು ಹೇಗಿದ್ದಾನೆ ಅಂತ ಗೊತ್ತಿಲ್ಲ, ಸಮಸ್ಯೆ. ಯಾಕಂದ್ರೆ ಒಂದು ಕಡೆಗೆ ಉಪನ್ಯಾಸಕ್ಕೆ ಹೋದರು, ಅಲ್ಲಿ ಅವನು ಜ್ಞಾನಾನಂದಾದಿ ಗುಣ ಪರಿಪೂರ್ಣ ಅಂತ ಹೇಳಿದರು. ಇನ್ನೊಂದು ಕಡೆಗೆ ಹೋದರು, ಅದು ನಮ್ಮ ಆಶ್ರಮದ ಪಕ್ಕದಲ್ಲಿದ್ದಲ್ಲಿಗೆ ಹೋದರು. ಅಲ್ಲಿಗೆ ಹೋಗಿ ಕೇಳಿದಾಗ ದೇವರು ನಿರ್ಗುಣ ಅಂತ ಹೇಳಿದರು ಅವರು. ಇಲ್ಲಿ ಸಕಲ ಗುಣ ಪರಿಪೂರ್ಣ ಅಂತ ಕೇಳಿದ್ರು, ಅಲ್ಲಿ ನಿರ್ಗುಣ ಅಂತ ಕೇಳಿದ್ರು. ಇನ್ನೊಂದು ಕಡೆಗೆ ಹೋದರು, ಅಲ್ಲಿ ನೈಯಾಯಿಕರದು ಇತ್ತು, ಭಾರಿ ಚಿಂತನಗೋಷ್ಠಿ. ಅವರು ಹೇಳಿದ್ರು ದೇವರಿಗೆ 8 ಗುಣ ಇರೋದು ಅಂತ ಹೇಳಿದರು. ಅಷ್ಟಗುಣದಿಂದ ಸಂಪನ್ನನಾಗಿದ್ದಾನೆ ಅಂತ. ಆಮೇಲೆ ಒಬ್ಬರು ಒಳ್ಳೆ ಪಂಡಿತರು ಸಿಕ್ಕಿದ್ರು. ಅವರು ಹೇಳಿದ್ರು ಷಡ್ಗುಣೇಶ್ವರಿಯ ಸಂಪನ್ನ ದೇವರು, 6 ಗುಣಗಳುಂಟು ಅಂತ ಅವ್ರು ಹೇಳಿದ್ರು. ಇವನಿಗೆ 6 ಗುಣವೋ 8 ಗುಣವೋ ನಿರ್ಗುಣನೋ ಅಥವಾ ಅನಂತ ಗುಣನೋ ಸಿಕ್ಕಾಬಟ್ಟೆ ಕಿರಿಕಿರಿಯಾಗಿ ರಾತ್ರಿ ನಿದ್ದೆ ಬರಲಿಲ್ಲ. ಮರುದಿವಸ ದೇವರಿಗೆ ನಮಸ್ಕಾರ ಮಾಡುವಾಗ ಸಮಸ್ಯೆ. ದೇವರನ್ನು ಹೇಗೆ ನಮಸ್ಕಾರ ಮಾಡುವುದು? ಕೊನೆಗೆ ಅವ ಹೀಗೆ ನಮಸ್ಕಾರ ಮಾಡಿದಂತೆ, ತವ ತತ್ವಂ ನ ಜಾನಾಮಿ ಕೀದೃಶೋಸಿ ಜನಾರ್ದನ. ಕಣ್ಣಲ್ಲಿ ನೀರು ಹಾಕೊಂಡು ಹೇಳ್ತಾನೆ ಅವ, ಓ ದೇವರೇ ನೀನು ಹೇಗೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ತವ ತತ್ವಂ ನ ಜಾನಾಮಿ, ನಂಗೆ ಅರ್ಥ ಆಗ್ತಾ ಇಲ್ಲ. ಕೀದೃಶೋಸಿ ಜನಾರ್ದನ, ನೀನು ಹೇಗಿದ್ದೀಯೋ ಒಂದ್ಸಲ ನಂಗೆ ತೋರಿಸಬಾರ್ದ ನಿನ್ನನ್ನು? ಆದರೆ ನೀನು ತೋರಿಸುವುದಿಲ್ಲ, ನೀನು ಅವ್ಯಕ್ತೈಕ ಸ್ವಭಾವನಾಗಿದ್ದಿ. ಆದ್ರಿಂದ ಯಾದೃಶೋಸಿ ಜಗನ್ನಾಥ ತಾದೃಶಾಯ ನಮೋ ನಮಃ. ಅದು ಹೇಗೋ ಒಂದು ರೀತಿ ಇದ್ದೀಯಲ್ವ ನೀನು, ಅದು ಹೇಗಿದ್ದೀಯೋ ಹಾಗಿರುವ ನಿನಗೊಂದು ನಮಸ್ಕಾರ ಅಂತ ಕೊನೆಗೆ ನಮಸ್ಕಾರ ಮಾಡಿದಂತೆ.
ಈ ಪರಿಸ್ಥಿತಿ ಅಂದ್ರೆ ದೇವರಲ್ಲಿ ನಂಬಿಕೆ ಇಟ್ಟ ವ್ಯಕ್ತಿಗಳಿಗೂ ಇಂಥ ಸಮಸ್ಯೆಗಳುಂಟು. ದೇವರು ಹೇಗೆ, ಹಾಗೋ ಹೀಗೋ, ನಮ್ಮಲ್ಲೇ ಅಷ್ಟೂ ಮಾತುಗಳು ನಮ್ಮಲ್ಲೇ ಇದೆ. ನಮ್ಮ ಒಳಗೆ ಇಷ್ಟು ದೇವರ ಬಗ್ಗೆ ಮಾತುಗಳಿದ್ದಾವೆ. ಅವನ ಅಣುವಿಗಿಂತ ಅಣು ಅಂತುಂಟು, ಮಹತ್ತಿಗಿಂತ ಮಹತ್ವ ಅಂತುಂಟು. ತದು ಸರ್ವಸ್ಯ ಸರ್ವತಃ ತದಂತರಸ್ಯ ಸರ್ವಸ್ಯ ತದು ವಾಕ್ಯಸ್ಯ ವಾಕ್ಯತಃ. ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಹೊರಗೆ ಯಾವುದಿದೆಯೋ ಅದಕ್ಕಿಂತ ಹೊರಗೆ ದೇವರಿದ್ದಾನೆ. ಎಲ್ಲದರ ಒಳಗೆ ಯಾವುದಿದೆಯೋ ಅದರ ಒಳಗೆ ದೇವರಿದ್ದಾನೆ. ತದೇ ಜತಿ ತನ್ನೇ ಜತಿ ತದ್ದೂರೇ ತದ್ವಂತಿಕೆ. ತದೇ ಜತಿ ಅದು ಕಂಪಿಸ್ತದೆ ಅಂತೆ, ತನ್ನೇ ಜತಿ ಅದು ಕಂಪನವೇ ಇಲ್ಲಂತೆ, ಪರಸ್ಪರ ವಿರುದ್ಧವಾದ ಮಾತುಗಳು. ತದ್ದೂರೇ ತದು ಅಂತಿಕೆ ಅದು ದೂರದಲ್ಲೂ ಇದೆ, ಅದು ಹತ್ತಿರದಲ್ಲಿದೆ. ಈ ವಿರುದ್ಧವಾದ ಎರಡೆರಡು ಮಾತುಗಳನ್ನು ಕೇಳಿದಾಗ ದೇವರ ಸ್ವರೂಪದ ಬಗ್ಗೆ ಸಾಮಾನ್ಯನಿಗೆ ಮಾತ್ರ ಅಲ್ಲ, ಮುಖ್ಯಂತಿ ಯಂ ಸೂರಯ ಪಂಡಿತರಿಗೂ ಕೂಡ ದೇವರ ಬಗ್ಗೆ ಹಾಗೋ ಹೀಗೋ. ತನ್ನ ಕಿಂ ನೇತಿ ವಿದ್ವತ್ಸು ಮೀಮಾಂಸಿತಂ. ವಿದ್ವತ್ತುಗಳು ಎಲ್ಲಿ ವಿದ್ವತ್ತೆ ಇದೆಯೋ ಅಂಥವರಲ್ಲಿ ಮೀಮಾಂಸೆ ನಡೆಯುತ್ತೆ ಅಂತ. ತನ್ನ ಕಿವುನ ಅಂತ, ತನ್ನ ಅವನು ಹೇಳಿದ್ದನ್ನು ನೀನು ಹೇಳಿದ್ದು ಸರಿಯಲ್ಲ ಅಂತ. ಆಗ ಅವ ಕೇಳುದು ಕಿಮ್ನ ಏನು ಸರಿಯಲ್ಲ ಅಂತ. ತನ್ನ ಕಿಮ್ನ ಇತಿ ವಿದ್ವತ್ಸು ಮೀಮಾಂಸಿತಂ. ಅದು ಯಾಕೆ ಹಾಗಲ್ಲ, ಯಾಕೆ ಹೀಗೆ ಅಂತ ಈ ರೀತಿ ವಿಮರ್ಶೆ ದೇವರ ಬಗ್ಗೆ ತಿಳಿದವರಲ್ಲೇ ನಡೆಯುತ್ತೆ. ಆದ್ರಿಂದ ದೇವರು ಇದ್ದಾನೆ ಅನ್ನುವ ವಿಷಯದಲ್ಲಿ ಶ್ರದ್ಧೆ ಇದ್ದವನಿಗೂ ಕೂಡ ದೇವರು ಹೇಗಿದ್ದಾನೆ ಅನ್ನುವುದರ ಬಗ್ಗೆ ಜಿಜ್ಞಾಸೆ ಇದೆ. ಕೊನೆಗೆ ದೇವರು ಹೇಗಿದ್ದಾನೆ ಅನ್ನುವುದಕ್ಕೆ ಸರಿಯಾದ ಉತ್ತರ ಸಿಗದೆ ಹೋದಾಗ ದೇವರು ಇದ್ದಾನೋ ಅಂತ ಆ ಪ್ರಶ್ನೆಯಲ್ಲಿ ಅದು ನಿಲ್ತದೆ, ಸಮಸ್ಯೆ ಅಲ್ಲಿ ಬರ್ತದೆ. ಅದಕ್ಕೋಸ್ಕರ ಭಾಗವತದ ಮೊದಲ ಶಬ್ದ ಹೇಳ್ತದೆ, ದೇವರು ಇದ್ದಾನೆ ಅನ್ನುವುದನ್ನು ನೀನು ಕೇವಲ ದೇವರ ವಾಕ್ಯದಿಂದ ನಿರ್ಧರಿಸಬೇಡ. ದೇವರ ವಾಕ್ಯ ಮಾತ್ರ ಅಲ್ಲ, ನೀನು ತರ್ಕದಿಂದಲೂ ನಿರ್ಧರಿಸು. ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯದ ಆರಂಭದಲ್ಲಿ ಹೇಳುವುದು ಅದನ್ನು. ಇತರತಶ್ಚ ಅಂದ್ರೆ ತರ್ಕತಶ್ಚ. ದೇವರು ಇದ್ದಾನೆ ಅನ್ನುವುದನ್ನು ತರ್ಕದಿಂದ ನಿರ್ಧರಿಸು. ತರ್ಕದಿಂದ ನಿರ್ಧರಿಸುವುದು ಅಂದ್ರೆ ಹೇಗೆ? ತರ್ಕದಿಂದ ತೀರ್ಮಾನ ಆದರೆ ಮನಸ್ಸಿನಿಂದ ಅದು ಬೇಗ ಹೋಗುವುದಿಲ್ಲ. ವಾಕ್ಯದಿಂದ ತೀರ್ಮಾನ ಆದರೆ ಸ್ವಲ್ಪ ಬೇಗ ಹೋಗುವ ಸಾಧ್ಯತೆ ಇದೆ. ಈಗ ಯಾರೋ ಒಬ್ಬರು ಹೇಳಿದ್ರು, ಅಲ್ಲಿ ಒಂದು ಸುಂದರವಾದ ವಸ್ತು ಇದೆ, ಅಥವಾ ಆ ಮರದಲ್ಲಿ 4 ಮಾವಿನ ಹಣ್ಣು ಬಿದ್ದಿದೆ ಅಂತ ಒಬ್ರು ಹೇಳಿದ್ರು. ನಾವಲ್ಲಿ ಹೋದ್ರೆ ನೋಡಿದ್ರೆ ಅಲ್ಲಿ ಇಲ್ಲ, ಇವರೇನೋ ಹೇಳಿದ್ದಾರೆ, ಸುಳ್ಳು ಹೇಳಿರ್ತಾರೆ ಅಂತ ಅಲ್ಲಿ ತೀರ್ಮಾನ. ಮಾತಿನಿಂದ ಹೇಳಿದ ವಿಷಯ ಬೇಗ ಹೋಗ್ತದೆ. ಅವನು ಹಾಗೂ ಯೋಚನೆ ಮಾಡ್ಬೋದಿತ್ತು, ಅವರು ಹೇಳಿದ್ದು ಸರಿ ಇರ್ಬೋದು, ಆದರೆ ನಾನು ಬರುವುದಕ್ಕಿಂತ ಮುಂಚೆ ಯಾರೋ ಎತ್ತುಕೊಂಡು ಹೋಗಿರ್ಬೋದು. ಹಾಗೆ ಅವ ಯೋಚನೆ ಮಾಡುವುದಿಲ್ಲ. ಇದು ಇವತ್ತು ಏಪ್ರಿಲ್ 1ನೇ ತಾರೀಕಲ್ವಾ, ಅದಕ್ಕೆ ಹಾಗೆ ಹೇಳಿದ್ದಾರೆ ಅಂತ ಹೀಗೆ ತೀರ್ಮಾನ ಮಾಡ್ತಾರೆ. ಹಾಗಾದ್ರೆ ವಾಕ್ಯದಿಂದ ಉಂಟಾಗುವ ಜ್ಞಾನದಲ್ಲಿ ಅಪ್ರಾಮಾಣ್ಯ ಬುದ್ಧಿ ಉಂಟಾಗುವ ಸಾಧ್ಯತೆ ಜಾಸ್ತಿ. ಆದರೆ ತರ್ಕದಿಂದ ಅವ ತೀರ್ಮಾನ ಮಾಡಿದ್ರೆ ಇವನಿಗೆ ಬೆಂಕಿ ಬೇಕಿರ್ತದೆ, ಅಲ್ಲಿ ಹೊಗೆ ಜೋರಾಗಿ ಕಾಣಿಸ್ತಾ ಇದೆ, ಸೀದಾ ಹೋಗ್ತಾನೆ. ತರ್ಕದಿಂದ ಅವ ತೀರ್ಮಾನಿಸಿದ್ದು. ಅಲ್ಲಿ ಅಕಸ್ಮಾತ್ ಅವನಿಗೆ ಬೆಂಕಿ ಸಿಗದೇ ಹೋದ್ರು, ಆಗ ಬೆಂಕಿ ಇದ್ದೇ ಇತ್ತು, ಇಲ್ಲದೆ ಹೋದ್ರೆ ಹೊಗೆ ಹೇಗೆ ಬರುವುದು? ನಾನು ಬರುವುದರ ಒಳಗೆ ಆರಿಸಿ ಇಟ್ಟಿದ್ದಾರೆ, ಅಷ್ಟು ಇವನು ಬಂದ್ರೆ ಅಷ್ಟು ಡೇಂಜರ್ ಅಂತ ಇವನು ಬರುವುದರ ಒಳಗೆ ಅದನ್ನು ಆರಿಸಿ ಇಟ್ಟಿದ್ದಾರೆ. ಆದ್ರಿಂದ ಬೆಂಕಿ ಇದ್ದದ್ರ ಬಗ್ಗೆ ನನಗೆ ಸಂಶಯ ಇಲ್ಲ, ಯಾಕಂದ್ರೆ ಹೊಗೆ ಬರಬೇಕಾದ್ರೆ ಬೆಂಕಿ ಇರಲೇಬೇಕು, ಇದು ತರ್ಕ. ಒಂದು ವೇಳೆ ಬೆಂಕಿ ಇಲ್ಲದೆ ಹೋದ್ರೆ ಹೊಗೆ ಬರುವುದಕ್ಕೆ ಸಾಧ್ಯ ಇಲ್ಲ, ಇದು ತರ್ಕ. ಯದ್ಯೇವಂ ನ ಸ್ಯಾತ್ ತರ್ಹ್ಯೇವಮಪಿ ನ ಸ್ಯಾತ್ ಅನ್ನೋದು ತರ್ಕದ ಸ್ಥಿತಿ ಅಲ್ವಾ. ಈ ತರ್ಕದಿಂದ ದೇವರನ್ನು ನಿರ್ಧರಿಸಿಕೊಳ್ಳುವಂತಹ ವಿಧಾನ ಹೇಗೆ? ಜನ್ಮಾದ್ಯಸ್ಯ ಯತಃ. ಈ ಪ್ರಪಂಚವು ಸೃಷ್ಟಿಸಲ್ಪಟ್ಟಿದೆ ಅನ್ನುವುದರಲ್ಲಿ ನಮಗೆ ವಿವಾದ ಇಲ್ಲ. ಅದಾಗಿ ಅದಾಗುವುದು ಅನ್ನೋದು ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಹಾಲು ಮೊಸರಾಗಬೇಕಾದರೂ ಕೂಡ ಯಾರಾದರೂ ಒಬ್ಬ ಹೆಪ್ಪು ಹಾಕಬೇಕು, ಅದಾಗಿ ಆಗ್ತದೆ ಅಂತ ಯಾವುದೂ ಇಲ್ಲ. ಪ್ರಪಂಚದಲ್ಲಿ ನಾವು ನೋಡಿದ ಹಾಗೆ ಪ್ರತಿಯೊಂದು ಕೂಡ ಒಂದು ಕರ್ತೃ ಇದ್ದು ಅದಕ್ಕೊಬ್ಬ ನಿಯಾಮಕನಿದ್ದು ಒಂದು ಕೆಲಸ ನಡೆಯುತ್ತೆ ಅನ್ನೋದು ಕಂಡಿದೆ. ಈ ಪ್ರಪಂಚವೆಂಬ ದೊಡ್ಡ ಪದಾರ್ಥದ ಸೃಷ್ಟಿ ನಮ್ಮ ಮುಂದೆ ಇದೆ. ದೊಡ್ಡ ಪರ್ವತ, ಭಾರೀ ವಿಶಾಲವಾದಂತಹ ಸಾಗರ, ನಗನಾಕಾದಿಗಳು ಎಲ್ಲವೂ ಬಹಳ ದೊಡ್ಡದಾದದ್ದು ಇಲ್ಲಿ ಸೃಷ್ಟಿಸಲ್ಪಟ್ಟಿದೆ. ಇದರ ಸೃಷ್ಟಿಯಾಗಿದೆ ಅಂದಮೇಲೆ ಇದಕ್ಕೆ ಸರ್ಜಕನಾದ ಒಬ್ಬ ವ್ಯಕ್ತಿ ಇರಲೇಬೇಕು, ಸೃಷ್ಟಾರ ಒಬ್ಬ ಇರತಕ್ಕದ್ದು. ಇದಕ್ಕೆ ತರ್ಕ ಅಂತ ಹೆಸರು. ಅಸ್ತಿ ಅತಃ ಅತ್ರ ಸರ್ಜಕ ಸ್ಯಾದೇವ. ಇದು ಕಾರ್ಯ ಅಂದ್ರೆ ಹುಟ್ಟಿರುವಂತಹ ವಸ್ತು, ಶಾಶ್ವತವಾದ ವಸ್ತು ಅಲ್ಲ. ಯಾಕಂದ್ರೆ ಪರ್ವತವೂ ಕೂಡ ಅನೇಕ ಅವಯವಗಳಿಂದ ಯುಕ್ತವಾದದ್ದು. ಅವಯವಗಳಿಂದ ಯುಕ್ತವಾದ ವಸ್ತು ಅದು ಶಾಶ್ವತ ಅಲ್ಲ, ಯಾವತ್ತೋ ನಿರ್ಮಿಸಲ್ಪಟ್ಟಿದೆ. ಅಂದ ಮೇಲೆ ನಿರ್ಮಾತೃ ಒಬ್ಬ ಇದ್ದಾನೆ ಅನ್ನುವುದನ್ನು ತರ್ಕದಿಂದ ತೀರ್ಮಾನಿಸ್ತೇವೆ. ಜನ್ಮಾದಿ ಅಸ್ಯ ಯತಃ, ಇದೆಲ್ಲ ಜನ್ಮಾದಿಗಳನ್ನು ಪಡೆದಿದೆ ಅಂತ ಆದ್ರೆ ಇದಕ್ಕೊಬ್ಬ ನಿರ್ಮಾತೃ ಇರಲೇಬೇಕು ಅಂತ ಒಂದು ನಿರ್ಧಾರ ಮಾಡ್ತೇವೆ. ಯಾಕಂದ್ರೆ ನಮ್ಮ ಕೈಯಲ್ಲಿ ಒಂದು
ಈ ವಾಚ್ ಕೈಯಲ್ಲಿದ್ರೆ ಈ ಹುಡುಗನೂ ಕೂಡ ಹೇಳ್ತಾನೆ, ಆಚಾರ್ಯ ಅದು ಹಾಗೆ ಆಕಾಶದಿಂದ ಮಳೆ ಬಿದ್ದ ಹಾಗೆ ಬಿದ್ದದ್ದಲ್ಲ, ಅದಕ್ಕೆ ಒಬ್ಬ ವಿಜ್ಞಾನಿ ಇದ್ದಾನೆ ಅಂತ ಅವನು ಹೇಳ್ತಾನೆ. ಒಬ್ಬ ವಿಜ್ಞಾನಿ ಯಾಕೆಂತ ಹೇಳಿದ್ರೆ ಇಷ್ಟು ಕ್ರಮ ಪ್ರಕಾರ 2 ಮುಳ್ಳು ಇಲ್ಲಿ ಸಂಚಾರ ಮಾಡುತ್ತಲ್ವ, ಒಂದು ಕರಾರುವಾಕ್ಕಾದಂತಹ ವ್ಯವಸ್ಥೆ ಇದರ ಒಳಗೆ ಉಂಟಲ್ವ. ಯಾವುದು ಕರಾರುವಾಕ್ಕಾಗಿರುತ್ತೋ ವ್ಯವಸ್ಥಿತವಾಗಿರುತ್ತೋ ಅಂತದ್ದಕ್ಕೆ ಒಬ್ಬ ವಿಜ್ಞಾನಿ, ಸಾಮಾನ್ಯ ಅಜ್ಞಾನಿ ಅಲ್ಲ, ಒಬ್ಬ ವಿಜ್ಞಾನಿಯಾದ ಕರ್ತೃ ಅದರ ಹಿನ್ನೆಲೆಯಲ್ಲಿ ಇರ್ತಾನೆ. ಹಾಗೆ ಈ ಪ್ರಪಂಚವೆಂಬ ಗಡಿಯಾರವು ಅತ್ಯಂತ ವ್ಯವಸ್ಥಿತವಾದ ಚಲನೆ ಉಂಟು. ಅದರಲ್ಲಿ ಸೂರ್ಯ ಚಂದ್ರರೆಂಬ 2 ಮುಳ್ಳುಗಳು, ಇದರ ಮುಳ್ಳುಗಳಾದ್ರೂ ನಾನು ಈ ಕೀ ಕೊಡದೆ ಹೋದ್ರೆ ನಿಂತು ಹೋಗುವ ಸಾಧ್ಯತೆ ಇದೆ, ಅಥವಾ ಅದರ ಒಳಗೆ ಸರಿಯಾದ ಶಕ್ತಿಯನ್ನು ತುಂಬಿಸದೆ ಹೋದರೆ ಅದು ನಿಂತು ಹೋಗುವ ಸಾಧ್ಯತೆ ಇದೆ. ಆದರೆ ನಮ್ಮ ಪ್ರಪಂಚದ ಸೃಷ್ಟಿ ಹಾಗೋ, ಅದು ದಕ್ಷಿಣಾಯನದಲ್ಲಿ ಸೂರ್ಯ ಎಷ್ಟು ಹೊತ್ತಿಗೆ ಉದಯಿಸಬೇಕು, ಯಾವ ಋತುವಿನಲ್ಲಿ ಹೇಗೆ ಸೂರ್ಯೋದಯ ಹೇಗೆ ಸೂರ್ಯಾಸ್ತ ಇರಬೇಕು, ಅದು ಯಾವತ್ತೂ ತಪ್ಪುವುದಿಲ್ಲ. ನಮ್ಮ ಗಡಿಯಾರ ತಪ್ಪುವುದು, ಆದರೆ ಸೂರ್ಯೋದಯ ಸೂರ್ಯಾಸ್ತಗಳು ಇಂಥ ಕಾಲಕ್ಕೆ ಹೀಗೆ ನಡಿಬೇಕು. ನಿನ್ನೆ ದಿವಸ ಯೋಗ ದಿನ ಇತ್ತಲ್ವಾ, ಅದು ಜೂನ್ 21 ಅಂತ ಹೇಳಿದ್ರೆ ಎಷ್ಟು ಹೊತ್ತಿಗೆ ಸೂರ್ಯಾಸ್ತ ಆಗ್ತದೆ, ಎಷ್ಟು ಹೊತ್ತಿಗೆ ಸೂರ್ಯೋದಯ ಆಗ್ತದೆ, ಆ ಲೆಕ್ಕಾಚಾರದ ಅತಿ ದೀರ್ಘವಾದ ಕಾಲ ಅಂತ ಅರ್ಥ. ಅತಿ ದೀರ್ಘವಾದ ಕಾಲ. ವಿಷುವತ್ ಕಾಲ ಅಂತ ಹೇಳಿದ್ರೆ ಸೂರ್ಯೋದಯ ಸೂರ್ಯಾಸ್ತ ಸಮಾನ ಕಾಲಕ್ಕೆ, ಅಂದ್ರೆ ಸರಿಯಾಗಿ 12 ಗಂಟೆ ಹಗಲು 12 ಗಂಟೆ ರಾತ್ರಿ ಅಂತದ್ದು ವಿಷುವತ್ ಕಾಲ. ಈ ವ್ಯವಸ್ಥೆ ಏನಿದೆ ಅದು ಯಾವತ್ತೂ ತಪ್ಪದೇ ಇರುವ ಹಾಗೆ ಒಂದು ಚೌಕಟ್ಟಿನ ಕರಾರುವಾಕ್ಕಾದ ಜನ್ಮಾದಿ ಅಸ್ಯ ಯತಃ, ಇಷ್ಟು ಕರಾರುವಾಕ್ಕಾದ ಸೃಷ್ಟಿ ನಡೆದಿದೆ ಅಂತಾದ ಮೇಲೆ ಅದಕ್ಕೊಬ್ಬ ಅಂತಹ ವಿಜ್ಞಾನಿಯೇ ಕರ್ತಾರನಿರತಕ್ಕದ್ದು ಅಂತ ಒಬ್ಬ ಕರ್ತೃವನ್ನು ನಾವು ಊಹೆ ಮಾಡ್ತೇವೆ. ಅವನು ಹೇಗಿರಬೇಕು ಕರ್ತೃ ಅದು ಗೊತ್ತಿಲ್ಲ ನಮಗೆ. ಅವನು ಕಪ್ಪಗಿದ್ದಾನೋ ಬೆಳ್ಳಗಿದ್ದಾನೋ ಅದು ಗೊತ್ತಾಗುವುದಿಲ್ಲ. ಕರ್ತೃ ಅಂತೂ ಇದ್ದಾನೆ ಸ್ಪಷ್ಟ. ಆದರೆ ಅವನ ಗುಣಗಳ ಬಗ್ಗೆ ನಾವು ಯೋಚಿಸಬಹುದು. ಒಂದು ಗಡಿಯಾರವನ್ನು ರಚಿಸಬೇಕಾದ್ರೆ ಅವನ ಗುಣಗಳು ಏನು? ಅವನಿಗೆ ಈ ಲೋಹದ ಬಗ್ಗೆ ಇದರ ಬಗ್ಗೆ ಇಷ್ಟು ಜ್ಞಾನ ಅಂತೂ ಸ್ಪಷ್ಟ ಇದೆ ಅಂತ, ಆ ಜ್ಞಾನ ಇದೆ. ಒಬ್ಬ ಮಡಿಕೆಯನ್ನು ಒಬ್ಬ ಮಾಡಿದ್ದಾನೆ ಅಂತಾದರೆ ಅವನಲ್ಲಿ ಎಷ್ಟು ಗುಣ ಇರಬೇಕು? ಅವನಿಗೆ ಯಾವ ಮಣ್ಣನ್ನು ಎಷ್ಟು ಹೊತ್ತಿನ ತನಕ ಮಣ್ಣಿನಲ್ಲಿ ಒದ್ದೆ ಮಾಡಿ ಇಡಬೇಕು, ನೀರಿನಲ್ಲಿ ಒದ್ದೆ ಮಾಡಿ ಇಡಬೇಕು, ಅದು ಹುಳಿ ಬರುವುದಕ್ಕೋಸ್ಕರ 2 ದಿವಸವೋ 3 ದಿವಸವೋ ಕಾಯ್ಬೇಕವ. ಅದಾದ ಮೇಲೆ ಎಷ್ಟು ಮಣ್ಣನ್ನು ಚಕ್ರದ ಮೇಲೆ ಇಡಬೇಕು, ಚಕ್ರವನ್ನು ಎಷ್ಟು ವೇಗವಾಗಿ ತಿರುಗಿಸಬೇಕು, ತಿರುಗಿಸಿದ ಮೇಲೆ ಅದು ಎಷ್ಟು ದೊಡ್ಡ ಮಡಿಕೆ ಆಗಬೇಕು, ಎಷ್ಟು ದಪ್ಪ ಬರಬೇಕು, ಅದರ ಬಗ್ಗೆ ಅವನಿಗೆ ಸ್ಪಷ್ಟ ಜ್ಞಾನ ಬೇಕಲ್ವಾ. ಅಷ್ಟು ಜ್ಞಾನ ಇಲ್ಲದೆ ಒಬ್ಬ ಕುಲಾಲ ಆಗುವುದಕ್ಕೆ, ಕುಂಭಕಾರ ಆಗುವುದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಘಟ ನಿರ್ಮಾತೃವಿಗೆ ಘಟೋಪಾದಾನ ವಿಷಯಕವಾದ ಸಮಗ್ರ ಜ್ಞಾನ ಬೇಕು ಹೇಗೋ, ಹಾಗೆಯೇ ಜಗನ್ನಿರ್ಮಾತೃವಿಗೆ ಜಗತ್ತಿಗೆ ಸಂಬಂಧಪಟ್ಟ ಸಮಗ್ರ ಜ್ಞಾನ ಬೇಕಾಗ್ತದಲ್ವಾ. ಅದನ್ನೇ ಸರ್ವಜ್ಞಾನ ಅಂತ ಕರೆಯುವುದು. ಹಾಗಾದ್ರೆ ಅರ್ಥೇಶ್ವಭಿಜ್ಞ ಸ್ವರಾಟ್ ಜನ್ಮಾದ್ಯಸ್ಯ ಯತಃ, ಯಾರು ಈ ಜಗತ್ತಿಗೆ ಸೃಷ್ಟಿಯಾದಿಗಳನ್ನು ಕೊಟ್ಟಿದ್ದಾನೋ ಅಂಥವನು ಇವೆಲ್ಲವುಗಳನ್ನು ಕೂಡ ಸರಿಯಾಗಿ ತಿಳಿದೇ ಇದ್ದಾನೆ ಅನ್ನುವುದು ಕೂಡ ತರ್ಕದಿಂದ ಮೊದಲು ಸಿದ್ಧ ಆಗಬೇಕು. ತರ್ಕದಿಂದ ಸಿದ್ಧವಾದ ಮೇಲೆ ತಮ್ಮ ತಲೆ ಹೆಚ್ಚು ಅತ್ತಿತ್ತ ಓಲಾಡುವುದಿಲ್ಲ, ಅದರ ಬಗ್ಗೆ ದೃಢವಾಗಿ ನಿಲ್ತದೆ. ನಿಂತ ಮೇಲೆ ಅದನ್ನು ಕಂಡವರು ಹೇಳಬೇಕು. ಕಂಡವರು ಹೇಳಿದ ಮೇಲೆ ನಾವೇನು ತರ್ಕದಿಂದ ನಿರ್ಧರಿಸ್ತೇವೆ ಅದರ ಬಗ್ಗೆ ದಾರ್ಢ್ಯ ಬರ್ತದೆ, ಮತ್ತೊಬ್ಬರು ಅಲುಗಾಡಿಸುವುದಕ್ಕೆ ಸಾಧ್ಯ ಇಲ್ಲ. ಕಂಡವರು ಹೇಳಿದ ಮಾತುಗಳನ್ನೇ ನಾವು ವೇದಗಳು ಅಂತ ಕರೆಯೋದು. ಕಂಡವರು ಹೇಳಿದ ಮಾತು, ಕಂಡವರು ಹೇಳಿದ ಮಾತು ಸಿಕ್ಕೊಂಡು ಸಮಸ್ಯೆ ಆಗ್ತಾ ಇರೋದು. ಕಂಡವರು ಹೇಳಿದ ಮಾತು, ದ್ರಷ್ಟಾರರು ಅಂತ ಅವರನ್ನು ಕರಿತೇವೆ, ವೇದ ದ್ರಷ್ಟಾರರು ಅಂತ. ಅವರು ಆ ಜ್ಞಾನವನ್ನು ಕಂಡು ಏಕೋದಾಧಾರ ಭುವಾನಾನಿ ವಿಶ್ವ, ಈ ಸಮಗ್ರ ಪ್ರಪಂಚವನ್ನು ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಯೇ ನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತೀತಿ ತದ್ವಿಜ್ಞಾಯ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ. ಬ್ರಹ್ಮಸ್ವರೂಪ ಪರಬ್ರಹ್ಮ, ಸತ್ಯಂ ಪರಂ ಧೀಮಹಿ ಅಂತ ಯಾವ ಸತ್ಯಾತ್ಮಕ ಪರಬ್ರಹ್ಮವನ್ನು ಹೇಳಿದ್ದೇವೋ ಅದು ಏನು ಅನ್ನುವುದನ್ನು ಕಂಡವರು ಹೇಳಿದ ಮಾತು ಒಟ್ಟಿಗಿಟ್ಟುಕೊಂಡಾಗ ಸ್ಪಷ್ಟವಾಗಿ ಜಗತ್ತಿಗೊಬ್ಬ ನಿರ್ಮಾತೃ, ಅವನು ಸರ್ವಜ್ಞನಾದಂತಹ ಭಗವಂತ ಅನ್ನೋದು ನಮಗೆ ಅರ್ಥವಾಗ್ತದೆ. ಅದನ್ನೇ ಹೇಳಿದ್ದು ಅನ್ವಯಾತ್ ಇತರತಶ್ಚ. ಅನ್ವಯಾತ್, ಅನ್ವಯ ಅಂದರೆ ವೇದ ಅಂತ ಅರ್ಥ. ಅನು ಅಯಃ ಯಸ್ಮಾತ್, ಅಯ ಅನ್ನೋದು ಗತ್ಯರ್ಥಕವಾದ ಧಾತು. ಗತಿ ಅಂದ್ರು ಜ್ಞಾನ ಅಂದ್ರು ಶಾಸ್ತ್ರದ ಪ್ರಕಾರ ಒಂದೇ. ಗಮನ ಅಂದ್ರೆ ಜ್ಞಾನ ಅಲ್ವಾ. ನಾವು ಹೇಳೋದು ಉಪನ್ಯಾಸ ತುಂಬಾ ಚೆನ್ನಾಗಿತ್ತು, ಆದ್ರೆ ಏನು ಹೇಳಿದ್ರು ಅಂತ ಹೇಳುವುದು ಕಷ್ಟ, ಯಾಕಂದ್ರೆ ಗಮನವೇ ಇರ್ಲಿಲ್ಲ ಅಂತ. ಗಮನವೇ ಇರ್ಲಿಲ್ಲ ಅಂದ್ರೆ ಏನು? ಗಮನ ಅಂದ್ರೆ ಗತಿ ಅಂತ ಅರ್ಥ ಅಲ್ಲ ಅಲ್ವಾ. ಗಮನ ಅಂದ್ರೆ ಜ್ಞಾನ, ನನ್ನ ಜ್ಞಾನ ಅಲ್ಲಿ ಇರ್ಲಿಲ್ಲ.
ಅಂದ್ರೆ ಏ ಗತ್ಯರ್ಥ ತೇ ಜ್ಞಾನಾರ್ಥ. ಆದ್ರಿಂದಲೇ ಅಯ ಅಂದ್ರೆ ಜ್ಞಾನ, ಅನ್ವಯ ಅಂತ ಹೇಳಿದ್ರೆ ಜ್ಞಾನವನ್ನು ಕೊಡತಕ್ಕಂತಹ ವೇದ. ಅನ್ವಯಾತ್ ಅಂದ್ರೆ ವೇದಗಳ ಮೂಲಕವಾಗಿ ಅಸ್ಯ ಜನ್ಮಾದಿ ಯತಃ, ಯಾವ ಪರಮಾತ್ಮನಿಂದ ಜಗಜ್ಜನ್ಮಾದಿಗಳಾಗಿದೆ ಅದನ್ನು ನಾವು ತಿಳಿಯುವುದಕ್ಕೆ ಸಾಧ್ಯವಾಗ್ತದೆ. ಇತರತಶ್ಚ ತರ್ಕದಿಂದಲೂ ತಿಳಿಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದ್ರೆ ತರ್ಕ ಮತ್ತು ವೇದ ಎರಡರಿಂದ. ಆದರೆ ವೇದದಿಂದ ದೇವರನ್ನು ತಿಳಿಯುವಾಗ ಒಂದು ಸಮಸ್ಯೆ ಉಂಟು. ಏನಂದ್ರೆ ನಮಗೆ ಸಿಕ್ಕಾಬಟ್ಟೆ ದೇವರು. ಭಾದ್ರಪದ ಚೌತಿಗೆ ಒಂದು ಬೇರೆ ದೇವರು, ಶಿವರಾತ್ರಿಗೆ ದೇವರು ಬೇರೆ, ಅನಂತ ಚತುರ್ದಶಿಗೆ ದೇವರು ಬೇರೆ, ಕೆಲವು ಸಲ ನರಸಿಂಹ ಚತುರ್ದಶಿಗೂ ಬೇರೆ ದೇವರು. ಅನಂತ ಚತುರ್ದಶಿಯ ದೇವರು ಬೇರೆ, ನರಸಿಂಹ ಚತುರ್ದಶಿಯ ದೇವರು ಬೇರೆ ಕೆಲವರಿಗೆ. ಯಾಕಂದ್ರೆ ಅವನು ಅನಂತನ ಮೇಲೆ ಮಲ್ಕೊಂಡವ, ಇವನು ಹಾಗಲ್ಲ. ನರಸಿಂಹ ಅಂತ ಹೇಳಿದ್ರೆ ಅವನಿಗೆ ಅನಂತ ಪಕ್ಕಕ್ಕೆ ಸುಳಿಯುವುದಿಲ್ಲ. ಇದೆಲ್ಲ ಈ ಪ್ರಕರಣ ಎಲ್ಲ ಇರುವುದರಿಂದ ಮನುಷ್ಯನಲ್ಲಿ ತುಂಬಾ ದೇವರಾದ್ರಿಂದ ವೇದದಿಂದ ತಿಳಿಯುವಾಗ ಯಾರು ಜಗಜ್ಜನ್ಮಾದಿ ಕರ್ತೃ ಅಂತ ಒಂದು ಸಮಸ್ಯೆ ಬರ್ತದೆ. ಯಾಕಂದ್ರೆ ಇವಾಗ ಗಣಪತಿ ಸೂಕ್ತಕ್ಕೆ ಹೋದ್ರೆ ಆ ಗಣಪತಿ ಸೂಕ್ತದಲ್ಲಿ ನೃತೆ ತ್ವತ್ಕ್ರಿಯತೆ ಕಿಂಚನಾರೇ ಅಂತ ಮಾತು ಬರುತ್ತೆ. ಓ ಗಣಪತಿ, ನೀನಿಲ್ಲದೆ ಹೋದ್ರೆ ಜಗತ್ತಿನಲ್ಲಿ ಏನು ಕೆಲಸ ನಡೆಯುತ್ತೆ ಅಂತ ಅಲ್ಲೊಂದು ಮಾತು ಬರ್ತದೆ. ಗಣಪತಿ ಸೂಕ್ತದಲ್ಲಿ ಹೀಗೆ ಬಂದ್ರೆ, ಇನ್ನು ರುದ್ರ ಸೂಕ್ತಕ್ಕೆ ಹೋದ್ರೆ ಏಕೋ ರುದ್ರೋ ನದ್ವಿತೀಯ ಯತಸ್ಥೆ ಅಲ್ಲೊಂದು ಮಾತು ಬರ್ತದೆ. ರುದ್ರನು ಜಗತ್ತು ಸೃಷ್ಟಿ ಮಾಡುವುದಕ್ಕೆ ಎರಡನೆಯವನನ್ನು ಕಾಯಿಲೆ ಇಲ್ಲ, ಶುರು ಮಾಡಿಯೇ ಬಿಟ್ಟ. ಹಾಗಾದ್ರೆ ಅವನು ಸೃಷ್ಟಿ ಮಾಡಿದ್ದೋ ಗಣಪತಿಯೋ, ಮಗನೋ ಅಪ್ಪನೋ ಅಂತ ಎರಡು ಸಮಸ್ಯೆ ಶುರು ಆಗ್ತದೆ. ಕೊನೆಗೆ ಅದು ಎಲ್ಲಿ ಹೋಗ್ತದೆ, ಗಣಪತಿಯರು ಹೇಳ್ತಾರೆ ರುದ್ರನನ್ನು ಗಣಪತಿ ಸೃಷ್ಟಿ ಮಾಡಿದ್ದು ಅಂತ. ಅಲ್ಲಿ ತನಕ ಇದೆ. ಯಾಕಂದ್ರೆ ರುದ್ರನಿಗೆ 5 ತಲೆ ಅಲ್ವಾ, ಒಂದು ತಲೆಯವ 5 ತಲೆಯವರನ್ನು ಸೃಷ್ಟಿ ಮಾಡ್ತಾನಂತೆ, ಆಮೇಲೆ 5 ತಲೆಯವ 10 ತಲೆಯವನನ್ನು ಸೃಷ್ಟಿ ಮಾಡಿದ ಅಂತ. ಹೀಗೆಲ್ಲ ಒಂದು ಗಾಣಪತ್ಯದ ತಂತ್ರ, ಆ ತಂತ್ರವೇ ಬೇರೆ ತರ ಇದೆ. ಆದ್ರಿಂದಾಗಿ ಯಾರು ಸೃಷ್ಟಿಸಿದವ ಈ ಪ್ರಶ್ನೆ ಮತ್ತೆ ಉಳಿಯುತ್ತೆ. ಅದಕ್ಕೆ ಏನ್ ಹೇಳಿದ್ರು, ಅನ್ವಯಾತ್. ಮತ್ತೆ ಅದೇ ಅನ್ವಯಾತ್ ಜನ್ಮಾದ್ಯಸ್ಯ ಯತಃ ಅನ್ವಯಾತ್. ಅನ್ವಯ ಅಂತ ಹೇಳಿದ್ರೆ ವೇದ ಗಣಪತಿ ಸೂಕ್ತ ಅಂತ ನೀವು ನಿಶುಸಿದ ಗಣಪತಿ ಅಂತ ತೆಗಿಬಹುದು, ಅಥವಾ ರುದ್ರ ಸೂಕ್ತ ಅಂತೇಳಿ ಏಕೋ ರುದ್ರ ಅಂತ ತೆಗಿಬಹುದು. ಅದೇ ಏನೇ ವೇದವನ್ನು ನೀವು ಓದಿ ಆ ವೇದದ ಹಿಂದೆ ಮುಂದೆ ಎಲ್ಲ ಏನು ಹೇಳಿದೆ ಅಂತ ನೋಡಿಕೊಂಡು ಮಧ್ಯದಲ್ಲಿ ಓದಿದ ವೇದಕ್ಕೆ ಅರ್ಥವನ್ನು ಮಾಡಿಕೊಳ್ಳಿ. ಯಾವುದೋ ಒಂದು ತುಂಡನ್ನು ಓದುವುದು, ಅದಕ್ಕೊಂದು ಅರ್ಥ ಮಾಡುವುದು, ಪ್ರಪಂಚದಲ್ಲಿ ಪ್ರಸಾರ ಮಾಡುವುದು. ನಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತ ಮನುಸ್ಮೃತಿಯಲ್ಲಿ ಒಂದು ಮಾತು ಉಂಟು. ಹೆಂಗಸರೆಲ್ಲ ಗಲಾಟೆ ಮಾಡಿದ್ದೇ ಮಾಡಿತ್ತು, ಅಷ್ಟೇ ಓದಿತ್ತು. ನಿಜವಾಗಿ ನೋಡಿದ್ರೆ ಯಾವ ಹೆಂಗಸರು ಗಲಾಟೆ ಮಾಡಲಿಲ್ಲ, ಗಂಡಸರು ಗಲಾಟೆ ಮಾಡಿದ್ರು. ಹೆಂಗಸರ ಪ್ರೀತಿ ಸಂಪಾದನೆಗೋಸ್ಕರ ಕೊನೆಗೆ ಹೆಂಗಸರೇ ಕೋಲು ಹಿಡ್ಕೊಂಡು ಅವರನ್ನು ಓಡಿಸ್ಬೇಕಾಯ್ತು. ನೀವು ಎಲ್ಲಿ ಓದಿದ್ದೀರಿ ನಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ? ಅದಕ್ಕಿಂತ ಹಿಂದೆ ಏನಾದರೂ ಓದಿದ್ದೀರಾ? ಪಿತಾ ರಕ್ಷತಿ ಕೌಮಾರಿ ಅಂತ ಓದದೆ ಬರೀ ನಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತ ಮನುಸ್ಮೃತಿಯಲ್ಲಿ ಒಂದಿದೆ, ಮನುವಾದ ಅಂತ ಗಲಾಟೆ ಶುರುವಾಯ್ತಲ್ಲ. ಯಾವುದೇ ವಾಕ್ಯಕ್ಕೆ ಕೇವಲ ಶಬ್ದಾರ್ಥ ನೋಡುವುದಲ್ಲ, ಅದರ ಹಿಂದೆ ಮುಂದೆ ಏನಿದೆ ಅಂತ ನೋಡಿಕೊಂಡು ಮಧ್ಯದಲ್ಲಿದ್ದಂತಹ ಶಬ್ದದ ಅಭಿಪ್ರಾಯವನ್ನು ತಿಳ್ಕೊಳ್ಬೇಕು. ಹೇಳುವ ವ್ಯಕ್ತಿ ಯಾವ ಅಭಿಪ್ರಾಯದಲ್ಲಿ ಹೇಳಿದ್ದಾನೆ. ಒಬ್ರು ಅಭಿನಂದನಾ ಭಾಷಣ ಮಾಡ್ತಾ ಇರ್ತಾರೆ, ಈ ಮನುಷ್ಯ ಸಿಕ್ಕಾಬಟ್ಟೆ ಸರ್ಕಾರದ ದುಡ್ಡು ಹೊಡೆದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟೇ ಈ ಪತ್ರದ ಬರ್ಕೊಂಡು ಮುಂದೆ ಹೋಗ್ಬಿಡ್ತಾನೆ. ಅವನು ಮುಂದೆ ಹೇಳ್ತಾ ಇರ್ತಾನೆ, ಅಂತ ಊರಲ್ಲೆಲ್ಲ ಪ್ರಚಾರ ಆಗಿ ಹೋಗಿದೆ, ಎಂತ ಅನರ್ಥ, ಈ ಮನುಷ್ಯ ಹಾಗೆ ಮಾಡ್ತಾನೆ. ಇವ್ರದ್ದು ಭಾಷಣ ಮುಂದಿದೆ, ಇವನು ಇಷ್ಟೇ ತಿಳ್ಕೊಂಡು ಅವನು ಬರ್ಕೊಂಡು ಹೋಗ್ಬಿಟ್ರೆ ಅದನ್ನ ಹಿಂದೆ ಮುಂದೆ ಏನಿದೆ ಅಂತ ನೋಡಿಕೊಳ್ಳದೆ ಮಧ್ಯದಲ್ಲಿದ್ದದ್ದನ್ನು ಮಾತ್ರ ಇಟ್ಟುಕೊಂಡು ಅರ್ಥ ನಿರ್ಣಯವನ್ನು ಮಾಡಬಾರ್ದಲ್ವಾ? ಉಪಕ್ರಮ ಉಪಸಂಹಾರಾದಿಗಳನ್ನು ಗಮನಿಸಿ ಮಧ್ಯದಲ್ಲಿದ್ದದ್ದನ್ನು ಸೇರಿಸಿ ಅರ್ಥ ನಿರ್ಣಯವನ್ನು ಮಾಡಬೇಕಲ್ವಾ? ಅದನ್ನು ಮಾಡುವುದಕ್ಕೆ ಅನ್ವಯ ಅಂತ ಹೆಸರು. ಅನ್ವಯ ಆ ಕಡೆ ಈ ಕಡೆ ಇದ್ದದ್ದೆಲ್ಲ ಸೇರಿಸಿ ಒಟ್ಟು ಹೀಗೆ ಅಂತ ನಿರ್ಧರಿಸುವುದು. ಒಂದು ಇಂಥದ್ದಕ್ಕೆ ಇಂಥದೇ ಅರ್ಥ ಅಂತ ನಿರ್ಣಯಿಸುವುದಕ್ಕೆ ಬೇಕಾದ ವ್ಯವಸ್ಥೆಗಳೊಂದುಂಟಲ್ಲ, ಅವಕ್ಕೆಲ್ಲ ಸೇರಿಸಿ ಸಮನ್ವಯ ಅಂತ ಹೆಸರು, ಅನ್ವಯ ಅಂತ ಹೆಸರು. ಆ ಅನ್ವಯದ ಮೂಲಕ ನೋಡಿದರೆ ಜಗತ್ತಿಗೆ ಒಬ್ಬ ಕರ್ತಾರನಿದ್ದಾನೆ, ಆ ಕರ್ತಾರ ಸಕಲ ಗುಣ ಪೂರ್ಣನಿದ್ದಾನೆ. ಅವನು ಪರ ಮತ್ತು ಸತ್ಯ, ಸತ್ಯಂ ಪರಂ ಧೀಮಹಿ. ಅಷ್ಟೇ ಅಲ್ಲ, ಅವನಲ್ಲಿ ಯಾವ ದೋಷವೂ ಇಲ್ಲ, ಸದಾ ನಿರಸ್ತ ಕುಹಕ. ಕೆಲವರಲ್ಲಿ ಒಂದು 60 ವರ್ಷ ಷಷ್ಠಿ ಪೂರ್ತಿ ಆದಮೇಲೆ ದೋಷಗಳಿರುವುದಿಲ್ಲ, ಒಳ್ಳೆ ಪ್ರಾಂಪ್ಟ್ ಆಗಿರ್ತಾರೆ. ಒಂದು ಕೆಲವು ವಯಸ್ಸಾದ ಮೇಲೆ ಶುದ್ಧವಾಗಿರ್ತಾರೆ. ಇವನು ಹಾಗಲ್ಲಂತೆ, ಸದಾ ನಿರಸ್ತ ಕುಹಕ. ಅವನು ಚಿಕ್ಕ ಮಗುವಾಗಿ ಹುಟ್ಟಿದಾಗಲೂ ಬೆಣ್ಣೆ ಕದಿಯುವ ಕೆಲಸ ಮಾಡಿ ಎಡವಟ್ಟು ಮಾಡಲೇ ಇಲ್ಲ. ಆವಾಗಲೂ ಅವನಲ್ಲಿ ವಂಚನೆ ಇಲ್ಲ. ಕೆಲವರು ಚಿಕ್ಕ ಮಕ್ಕಳಿರುವಾಗ ಭಾರೀ ಚೆನ್ನಾಗಿರ್ತಾರೆ, ಏನ್ ದೇವರಿದ್ದಾಗಿರ್ತಾರೆ ಚಿಕ್ಕ ಮಕ್ಕಳಿರು. ಆಮೇಲೆ ಸ್ವಲ್ಪ ವಯಸ್ಸಾಗ್ತಾ ಹೋದ ಹಾಗೆ ಒಂದೊಂದೇ ಹೆಸರಾಗ್ತದೆ. ಇವನು ಹಾಗಲ್ಲ, ಸದಾ ನಿರಸ್ತ ಕುಹಕ. ಭಗವಂತ ಹಂಸ ಮೊದಲಾದ ರೂಪ ಇರ್ಬೋದು, ಅಥವಾ ಸನ್ಯಾಸ ಸ್ವರೂಪದಲ್ಲಿರುವ ಸನತ್ ಕುಮಾರ ಮೊದಲಾದ ರೂಪಗಳಿರ್ಬೋದು,
ಭಾರೀ ವಯಸ್ಸಾಗಿರತಕ್ಕಂತಹ ದತ್ತಾತ್ರೇಯಾದಿ ರೂಪಗಳಿರ್ಬೋದು, ಯಾವುದೇ ರೂಪದಲ್ಲಿ ಅವನಲ್ಲಿ ಕುಹಕ ಇಲ್ಲ. ಅಥವಾ ಪುಟ್ಟ ಬಾಲಕ ಸ್ವರೂಪದಲ್ಲಿ ಕಾಣಿಸಿಕೊಂಡ ವಾಮನ ಬಲಿಯನ್ನು ಇಳಿಸಬೇಕಾದ್ರೆ ಕುಹಕ ಮಾಡಿದ ಅಂತ ಹೇಳುವ ಹಾಗಿಲ್ಲ. ಎಲ್ಲ ಕಡೆಯಲ್ಲಿ ಭಗವಂತ ಕೃಷ್ಣನಾಗಿ ಎದುರುಗಡೆ ರಥದಲ್ಲಿರ್ತಕ್ಕಂತಹ ಭೀಷ್ಮಾಚಾರ್ಯನ ಮುಂದೆ ಅರ್ಜುನನ ರಥವನ್ನು ನಿಲ್ಲಿಸಿ ಹೊಡಿ ಭೀಷ್ಮನಿಗೆ ಅಂತ ಅರ್ಜುನನಿಗೆ ಹೇಳಿದಾಗ ಭೀಷ್ಮನೇ ಕೃಷ್ಣನಿಗೆ ಹೊಡೆದಂತೆ, ಸಿಕ್ಕಾಬಿಟ್ಟೆ ಜೋರಾಗಿ ಹೊಡೆದ. ಭೀಷ್ಮ ಎಳೆದು, ಅದು ಪರಶುರಾಮರು ಕೊಟ್ಟಂತಹ ಅದ್ಭುತವಾದ ಬಾಣ. ಈ ಬಾಣವನ್ನು ಇವನಿಗೆ ಹೊಡೆದ್ರೆ ಸರಿ ಅಂತ ತೀರ್ಮಾನಿಸಿ ಅಜ್ಜ ಹೊಡೆದದ್ದು ಕೃಷ್ಣನಿಗೆ. ಶಿತ ವಿಶಿಕ ಹತಃ ವಿಶೀರ್ಣ ದಂಶಃ ಕ್ಷತಜ ಪರಿಪ್ಲುತಃ ಆತತಾಯಿನೋ ಮೇ ಪ್ರಸಭಂ ಅಭಿಸಸಾರ ಮಧ್ವದಾರ್ಥಂ ಸಭವತು ಮೇ ಭಗವಾನ್ ಮುದೇ ಮುಕುಂದ ಅಂತ ಭೀಷ್ಮ ಸ್ವರಾಜ್ಯದಲ್ಲಿ ಭೀಷ್ಮ ಸ್ತೋತ್ರ ಮಾಡ್ತಾನೆ. ನಾನು ಶಿತ ವಿಶಿಖ, ಅತ್ಯಂತ ಹರಿತವಾದ ಬಾಣದಿಂದ ಹೊಡೆಯಲ್ಪಟ್ಟಿದ್ದಾನೆ ನನ್ನಿಂದ ಕೃಷ್ಣ. ವಿಶೀರ್ಣ ದಂಶಃ, ಎದೆಗೆ ಕಟ್ಟಿದ್ದಂತಹ ಆತನ ಚರ್ಮ ಅಂತ ಹೇಳಿದ್ರೆ ಕವಚ, ಆ ಕವಚ ಅದು ವಿಶೀರ್ಣವಾಗಿ ಹೋಗಿದೆ, ಮುರಿದು ಹೋಗಿದೆ. ಒಳಗಿನಿಂದ ರಕ್ತ ಕಾರಂಜಿಯ ಹಾಗೆ ಹೊರಗೆ ಚೆಲ್ಲಿದೆ ನಮ್ಮ ಭಗವಂತ ಕೃಷ್ಣನಿಗೆ. ನಾಟಕಕಾರ, ದೊಡ್ಡ ನಾಟಕ. ಒಳಗಿನಿಂದ ಕ್ಷತಜ ಪರಿಪ್ಲುತಃ, ರಕ್ತದಿಂದ ಮೈಯೆಲ್ಲ ಒದ್ದೆಯಾಗಿದೆ. ಆತತಾಯಿನೋಮೇ ಪ್ರಸಭಮಪಿ ಸಸಾರ, ಆತತಾಯಿಗಳು ನಾವೆಲ್ಲ. ಆತತಾಯಿಗಳು ಅಂತ ಹೇಳಿದ್ರೆ ಅವರಿಗೆ ಬೆಂಕಿ ಇಟ್ಟವರು, ಅವರ ಹೆಣ್ಣನ್ನು ಅಪಹರಿಸಿ ಅವರ ಸೀರೆಯ ಮೇಲೆ ಕೈ ಮಾಡಿದವರು ಎಲ್ಲ ಸೇರಿದ್ದಾರೆ. ಇವರೆಲ್ಲ ಆತತಾಯಿಗಳು. ಇಂತಹ ಆತತಾಯಿಗಳಾದಂತಹ ನಮ್ಮ ಮೇಲೆ ಪ್ರಸಭಂ ಅಭಿಸಸಾರ ಮಧ್ವದಾರ್ಥಂ, ಅದು ಹೇಗೆ? ಸ್ವನಿಯಮ ಅಪಹಾಯ ಮತ್ ಪ್ರತಿಜ್ಞಾಮೃತ ಅಧಿಕರ್ತು ಅವಪ್ಲುತೋ ರಥಸ್ಥಃ. ಅವನದ್ದೊಂದು ಪ್ರತಿಜ್ಞೆ ಇತ್ತಂತೆ, ನಾನು ಶಸ್ತ್ರ ಹಿಡಿಯುವುದಿಲ್ಲ ಅಂತ. ಆದ್ರೆ ಅದನ್ನೂ ಬಿಟ್ಟು ಕೈಯಲ್ಲಿ ಸುದರ್ಶನ ಚಕ್ರವನ್ನೇ ಹಿಡ್ಕೊಂಡು, ಬರೀ ರಥಾಂಗಪಾಣಿ ಅಲ್ಲ, ಧೃತ ರಥ ಚರಣ ಅಭ್ಯಯಾಚಲದ್ಗುಹು, ತಲೆಗೂದಲನ್ನು ಬಿಚ್ಚಿಕೊಂಡು ಗತೋತ್ತರೀಯ ಹಂತು ಮಿಭಂ ಗತೋತ್ತರೀಯ ಹರಿರಿವ. ಹೇಗೆ ಸಿಂಹ ಇಭನನ್ನು ಕೊಲ್ಲುವುದಕ್ಕೆ ಆನೆಯ ಮೇಲೆ ಏರಿ ಬರ್ತದೋ ಹಾಗೆ ನನ್ನನ್ನು ಕೊಲ್ಲುವುದಕ್ಕೆ ಭಗವಂತ ಶ್ರೀಕೃಷ್ಣ ಅಲ್ಲಿಂದ ಇಳಿದು ಬಂದ. ಅಂದ್ರೆ ಅವನ ಪ್ರತಿಜ್ಞೆಯನ್ನು ಮೀರಿದ ಅಂತ ಹೇಳುವುದು ಭೀಷ್ಮಾಚಾರ್ಯ. ಆದ್ರೆ ಒಳಗೆ ಹೇಳುವುದು, ಪ್ರತಿಜ್ಞೆಯನ್ನು ಮೀರಿ ದೇವರು ಎಷ್ಟು ಒಳ್ಳೆಯ ದೇವರು ಅಂತ ಹೊಗಳ್ತಾನೆ. ತನ್ನ ಪ್ರತಿಜ್ಞೆಯನ್ನು ಮೀರಿ ಇಂಥ ಭಕ್ತಾನುಗ್ರಹ ಮಾಡಿದ್ದಾನಲ್ವ. ಹಾಗಾದ್ರೆ ದೇವರಲ್ಲಿ ನಿರಸ್ತ ಕುಹಕ, ಸುಳ್ಳಿಲ್ಲ. ಸುಳ್ಳೇ ನಮ್ಮನೆ ದೇವರು ಅಂತಲೂ ಪದ್ಯ ಉಂಟು ದಾಸರದು. ಸುಳ್ಳೇ ನಮ್ಮನೆ ದೇವರು, ನಮ್ಮನೆ ದೇವರು ಸುಳ್ಳೇ ಅಂತ. ಅದಕ್ಕೆ ಅರ್ಥ ಬೇರೆ ಅಲ್ವಾ? ಅದೆಲ್ಲ ದಾಸರ ಮುಂಡಿಗೆಗಳ ಅರ್ಥ ಬೇರೆ ಇರ್ತದೆ. ಪರಮ ಪುರುಷ ನೀನೆಲ್ಲಿ ಕಾಯಿ ಅಂದ್ರೆ ಯಾವ ನೆಲ್ಲಿಕಾಯಿ? ಪರಮ ಪುರುಷ ನೀನೆಲ್ಲಿ ಕಾಯಿ, ನನ್ನೊಂದು ರಕ್ಷಣೆ ಮಾಡಪ್ಪ ಅಂತ. ಒಂಬದನೇ ಕಾಯಿ ಅಂದ್ರೆ ಬದನೆಕಾಯಿ ಬರಬಾರ್ದು, ಒಂಬದನೇ ಕಾಯಿ ಅಂತ. ಅದು ಅರ್ಥ ಬೇರೆ ಅಲ್ವಾ? ಅದು ಪಾಪಗಳೆಲ್ಲ ನನ್ನನ್ನು ಸೇರಿ ಹೀರೆ ಕಾಯಿ ಅಂತ ಹೇಳಿದ್ರೆ, ಪಾಪಗಳೆಲ್ಲ ನನ್ನನ್ನು ಹೀರ್ತಾ ಇರುವಾಗ ನೀನು ನನ್ನನ್ನು ಕಾಯಿ ಅಂತ ಹೇಳುವಂತ ಪದ್ಯಗಳದು. ಆ ರೀತಿ ಇದು ಕೂಡ ಅಷ್ಟೇ. ಸುಳ್ಳೇ ನಮ್ಮನೆ ದೇವರು ಅನ್ನೋದು ಕೂಡ ಒಂದು ಮುಂಡಿಗೆಯ ಸ್ವರೂಪದಲ್ಲಿ ಬಂದಿರುವಂತದ್ದು. ಭಗವಂತನಲ್ಲಿ ಸುಳ್ಳು ಇಲ್ಲ, ನಿರಸ್ತ ಕುಹಕ. ಸುಳ್ಳಿಲ್ಲ ಅಂತ ಸ್ಪಷ್ಟ ಗೊತ್ತಾಗುವುದಿಲ್ಲ ಅಂದ್ರೆ ಪರೀಕ್ಷಿತನ ಕಥೆಯಲ್ಲಿ ಗೊತ್ತಾಗುತ್ತೆ. ಪರೀಕ್ಷಿತ ಹುಟ್ಟಿ ಸತ್ತದ್ದಲ್ಲ, ಸತ್ತು ಹುಟ್ಟಿದ್ದು. ಆವಿರ್ಭವಿಸುವಾಗ ಈ ಅಶ್ವತ್ಥಾಮ ಪ್ರಯೋಗ ಮಾಡಿದಂತಹ ಬ್ರಹ್ಮ ಶಿರೋಸ್ತ್ರ ಹುಟ್ಟುವ ಹೊತ್ತಿಗೆ ಹೊಡೆಯಿತು. ಅಲ್ಲಿ ತನಕ ಮುಟ್ಟುವುದಕ್ಕಾಗುವುದಿಲ್ಲ, ಯಾಕಂದ್ರೆ ಭಗವಂತನೇ ಒಳಗೆ ನಿಂತು ಗರ್ಭದಲ್ಲಿ ಸಂರಕ್ಷಣೆ ಮಾಡಿದ್ದ. ಹೊರಗೆ ಬರುವಾಗ ಹೊಡೆಯಿತು. ಹೊಡೆದಾಗ ಉಸಿರಿಲ್ಲದ ಮಗು ಹೊರಗೆ ಬಂತು. ಮಗು ಹುಟ್ಟಿತು ಅಂತ ಇಡೀ, ಯಾಕಂದ್ರೆ ಪಾಂಡು ವಂಶ ಒಂದು ಹಂತದಲ್ಲಿ ಶಾಂತವಾಗುವ ಪ್ರಸಂಗ ಬಂದಾಗ ಹುಟ್ಟಿದ ಮಗು. ಇದು ಕೊನೆಯ ಕುಡಿ, ಈ ವಂಶದ ಒಂದು ಕುಡಿ ಅದು. ಆದ್ರೆ ಅದು ಕೂಡ ಉಸಿರಿಲ್ಲದೆ ಇದೆ ಅಂತ ಹೇಳಿದಾಗ ಇಡೀ ಅರಮನೆ ಆಳುವುದಕ್ಕೆ ಪ್ರಾರಂಭ ಮಾಡಿತು. ಧರ್ಮರಾಜನಿಂದ ಹಿಡಿದು ಭೀಮಸೇನನು ಕೂಡ ಧರ್ಮರಾಜನ ಕಣ್ಣೀರು ಒರೆಸ್ತಾ ಪಕ್ಕದಲ್ಲಿ ಕೂತಿದ್ದಾನೆ. ಅಷ್ಟೊತ್ತಿಗೆ ಕೃಷ್ಣ ಬಂದ. ಏನು ಎಲ್ಲರಿಗೂ ಒಂದು ಶ್ವಾಸ ಬಂದ ಹಾಗೆ ಆಯ್ತು. ಏನು ಮಗು ಬದುಕಿಲ್ವ ಅಂತ ಹೇಳಿಕೊಂಡೇ ಬಂದ. ಬದುಕಿಲ್ವ ಅಂತ ಹಿಡ್ಕೊಂಡು ನೋಡ್ತಾನೆ, ಶ್ವಾಸ ಇಲ್ಲ. ಹಾಗೆ ಹಿಡ್ಕೊಂಡು ತನ್ನ ತೊಡೆಯಲ್ಲಿ ಹಾಕಿಕೊಂಡು, ನಾನು ಇಲ್ಲಿಯ ತನಕ ಒಂದೇ ಒಂದು ಸುಳ್ಳು ಹೇಳಲಿಲ್ಲ ಅಂದ್ರೆ ಮಗು ಬದುಕಲಿ ಅಂತ ಹೇಳಿದ. ಮಗು ಬದುಕಿತ್ತು. ಮಗು ಉಸಿರಾಡುವುದಕ್ಕೆ ಪ್ರಾರಂಭ ಮಾಡಿತು. ಬರೀ ಸುಳ್ಳು ಮಾತ್ರ ಅಲ್ಲ, ಅನೇಕ ವಿಷಯಗಳನ್ನು ಹೇಳಿದ. ನಾನು ಹೀಗಿದ್ದೇನೆ, ಹೌದಾದ್ರೆ ಮಗು ಬದುಕಲಿ. ಅಷ್ಟಾದಾಗ ಮಗು ಬದುಕಿತು ಅಂತ ಹೇಳಿದ್ರೆ ಅರ್ಥ ಏನು? ಭಗವಂತನಲ್ಲಿ ಸುಳ್ಳು ಇಲ್ಲ. ನಿರಸ್ತ ಕುಹಕಂ
ಅವನ ಒಂದು ಅವತಾರ ಅಲ್ಲ, ಇದು ಮೂಲ ಸ್ವರೂಪವನ್ನು ಹೇಳುವಂಥದ್ದು. ಮೂಲ ರೂಪದಲ್ಲಿ ಯಾವ ಕುಹಕವೂ ಇಲ್ಲ. ಕೆಲವರೆಲ್ಲ ದೇವರು ಸೃಷ್ಟಿ ಮಾಡುವುದೇ ಒಂದು ಕುಹಕ ಅಂತ ಹೇಳಿದವರು. ದೇವರು ಸೃಷ್ಟಿ ಮಾಡುವುದು ಹೇಗೆ ಅಂದ್ರೆ ಈ ಇಂದ್ರಜಾಲದವ ಕೈಯಲ್ಲಿ ಯಾವುದೋ ಪೇಪರ್ ಹಿಡ್ಕೊಂಡು ಪತ್ರವನ್ನು ಹೀಗೆ ಹಿಡಿತಾನೆ, ಅದಕ್ಕೆ ಒಂದು ಕೋಲು ಹಿಡ್ಕೊಳ್ತಾನೆ, ಕೋಲು ಹಿಡ್ಕೊಂಡು ಹೀಗೆ ಹೇಳ್ತಾನೆ, ಒಂದು ಜೋರಾಗಿ ಮಂತ್ರ ಬೇರೆ ಹೇಳ್ತಾನೆ, ಆಮೇಲೆ ಒಮ್ಮೆ ಆ ಕಡೆ ತಿರುಗ್ತಾನೆ, ತಿರುಗಿ ಅದನ್ನೇನೋ ಹೀಗೆ ಅಂತಾನೆ, ಹೀಗೆ ತೋರಿಸ್ತಾನೆ. ಎಲ್ಲ ಈಗ 500 ರೂಪಾಯಿ ನೋಟು, ಮೊದಲೆಲ್ಲ 2000 ರೂಪಾಯಿ ನೋಟ್ ಆಗ್ತಿತ್ತು, ಈಗೆಲ್ಲ ಎಲ್ಲವೂ ಕೂಡ 500 ರೂಪಾಯಿ ನೋಟ್ ಆಗ್ತದೆ. ಬರೀ ಕೈಯಲ್ಲಿರುವಂತಹದ್ದೇನು ಪತ್ರಗಳು. ಅಂತಹ ಪತ್ರಗಳನ್ನು ಹಾಗೆ ಮಾಡುವ ಸಾಮರ್ಥ್ಯ ಅವನಿಗುಂಟ? ಇದ್ದಿದ್ರೆ ಅವನು ಇಲ್ಲಿ ಬಂದು ನಮ್ಗೆ ನಾವು 7000 ರೂಪಾಯಿಗೆ ಒಂದು ಕಾರ್ಯಕ್ರಮ ಕೊಡುವುದು ಅಂತ ಹೇಳ್ತಾನಲ್ಲ. ಹಾಗಾದ್ರೆ ಅವನು ಮಾಡಿದ ಸಾಮರ್ಥ್ಯ ಏನದು? ತೋರಿಕೆ ಮಾತ್ರ. ಅದಕ್ಕೆ ಮಾಯೆ ಅಂತ ಹೆಸರು. ಮಾಯಾವಿ ಅವ. ಮಾಯೆ ಅಂದ್ರೆ ಏನು? ತನಗೆ ಅದು ಹೇಗಿದೆಯೋ ಹಾಗೆ ಕಾಣಿಸುತ್ತೆ, ಇನ್ನೊಬ್ಬರಿಗೆ ಮಾತ್ರ ಬೇರೆ ತರ ಕಾಣಿಸುತ್ತೆ. ಪರವ್ಯಾಮೋಹಕರಿ ಮಾಯಾ ಅಂತ. ಇನ್ನೊಬ್ಬರಿಗೆ ಏನೋ ಕಾಣಿಸುವ ಹಾಗೆ ಮಾಡುವ ಇಂದ್ರಜಾಲತನ ಅದು. ಆ ರೀತಿಯ ಮಾಯೆಯಿಂದ ಈ ಪ್ರಪಂಚದ ಸೃಷ್ಟಿ ಅಂತ ಕೆಲವರು ಹೇಳಿದ್ದುಂಟು. ಜಗತ್ತು ನಿಜವಾಗಿ ಇಲ್ಲ, ಈ ದೇವರ ಮಾಯೆಯಿಂದಾಗಿ ಎಲ್ಲ ಕಾಣಿಸುವುದು. ಇಲ್ಲದೆ ಇದ್ದ ದೊಡ್ಡ ಐಂದ್ರಜಾಲಿಕ ಅಂತ ಹೇಳಿದ್ರೆ ದೇವರು ಅಂತ. ಆದರೆ ವೇದವ್ಯಾಸರು ಮೊದಲ ಶ್ಲೋಕದಲ್ಲಿ ಹೇಳುತ್ತಾರೆ, ಧಾಮನಾ ಸ್ವೇನ ಸದಾ ನಿರಸ್ತ ಕುಹಕಂ. ಅವನಲ್ಲಿ ಮಾಯೆ ಅನ್ನುವುದು ಇಲ್ಲ. ಮಾಯೆ ಅಂದ್ರೆ ವಂಚನೆ ಅಂತ ಅರ್ಥ. ವಂಚನೆ ಅನ್ನುವುದು ಸ್ವಲ್ಪವೂ ಇಲ್ಲ. ಕಾರಣ ಏನು ಅಂದ್ರೆ ಧಾಮನಾ ಸ್ವೇನ, ಅಂತಹ ಸಾಮರ್ಥ್ಯ ಆತನದ್ದು. ಧಾಮ ಅಂದ್ರೆ ಸಾಮರ್ಥ್ಯ, ಅಂಥ ಸಾಮರ್ಥ್ಯ. ಯಾರು ಮಾಯೆ ಮಾಡಿ ಲೋಕದಲ್ಲಿ ಮಿಥ್ಯಾ ಸೃಷ್ಟಿಯನ್ನು ಮಾಡಬೇಕು? ಸತ್ಯವನ್ನು ಸೃಷ್ಟಿಸುವ ಸಾಮರ್ಥ್ಯ ಇಲ್ಲದೆ ಇದ್ದವಲ್ವಾ? ಸತ್ಯವಾದ ನೋಟು ಸೃಷ್ಟಿ ಮಾಡುವುದಕ್ಕೆ ಸಾಮರ್ಥ್ಯ ಇದ್ದವ ಪೇಪರ್ ಅನ್ನು ಹೀಗೆ ಮಾಡಿ ಹೀಗೆ ತೋರಿಸ್ಬೇಕು ಅವನು? ಸತ್ಯ ಸೃಷ್ಟವು ಅಶಕ್ತಾಹಿ ಮಿಥ್ಯಾ ಸೃಷ್ಟಿಂ ವಿತನ್ವತೆ. ಆಚಾರ್ಯರು ಈ ಸಂದರ್ಭದಲ್ಲಿ ತಾತ್ಪರ್ಯ ಬರೀತಾರೆ. ಯಾರಿಗೆ ಸತ್ಯವಾದದ್ದನ್ನು ಸೃಷ್ಟಿಸುವುದಕ್ಕೆ ಅಸಾಮರ್ಥ್ಯವೋ ಅವರೆಲ್ಲವೇ ಮಿಥ್ಯಾ ಸೃಷ್ಟಿಯನ್ನು ಮಾಡಬೇಕು, ಮಾಯಿಕ ಸೃಷ್ಟಿಯನ್ನು ಮಾಡಬೇಕು. ಭಗವಂತ ಸರ್ವ ಸಮರ್ಥ. ಅಂತಹ ಧಾಮನ ಸ್ವೇನ, ತನ್ನ ಸರ್ವ ಸಾಮರ್ಥ್ಯದಿಂದ ಸ್ವರಾಟ್ ಅಂತವನಿಗೆ ಅರ್ಥೇಶ್ವವಿದ್ಯ ಸ್ವರಾಟ್ ಆಗಿರತಕ್ಕಂಥ ಭಗವಂತ ಅವನು ಸತ್ಯವಾದ ಸೃಷ್ಟಿಯನ್ನೇ ಮಾಡಿದ್ದಾನೆ. ಆದ್ರಿಂದಲೇ ಅವನಿಗೆ ಸತ್ಯ. ಸತ್ ಯಾಪಯತಿ ಇತಿ ಸತ್ಯ. ಸತ್ಯವಾದ ಪ್ರಪಂಚವನ್ನು ಸೃಷ್ಟಿಸುವ ಕಾರಣದಿಂದಲೇ ಅವನಿಗೆ ಸತ್ಯ ಅಂತ ಹೆಸರು. ಅಂತಹ ಸತ್ಯಂ ಪರಂ ಧೀಮಹಿ. ಅವನು ಲೋಕಕ್ಕೆ ಸೃಷ್ಟಿ ಮಾಡುವ ಕೆಲಸ ಮಾತ್ರ ಕೊಟ್ಟದ್ದಲ್ಲ. ತಾನು ಸೃಷ್ಟಿ ಮಾಡುವುದು, ನೋಡುವುದು, ಚೆನ್ನಾಗಿ ಬೆಳೆದ ಮೇಲೆ ನುಂಗಿ ಹಾಕುವುದು. ಕೆಲವರು ಹಾಗೆ ಸೃಷ್ಟಿ ಮಾಡ್ತಾರೆ, ಎಲ್ಲ ಬೀಜ ಬಿತ್ತಿ ಬೆಳೆಸ್ತಾರೆ, ಬೆಳೆಸಿ ಅದಕ್ಕೆ ಗೊಬ್ಬರ ಹಾಕಿ ಚೆನ್ನಾಗಿ ಬೆಳೆಸ್ತಾರೆ. ಬೆಳೆದ ಹಾಗೆ ಅವನಿಗೆ ಖುಷಿ. ಚೆನ್ನಾಗಿ ಬೆಳೆದಿದೆ, ಇಷ್ಟು ದೊಡ್ಡದಾಯ್ತು, ಈಗ ಇಷ್ಟು ದೊಡ್ಡದು, ನಾಡಿದ್ದು ಇದನ್ನು ಕತ್ತರಿಸಿ ತೆಗೆದರೆ ಅದರ ಒಳಗಿದ್ದನ್ನು ತಿಂದ್ರೆ ಅಷ್ಟು ರುಚಿಯಾಗಿರ್ತದೆ ಅಂತ. ಬೆಳೆಸುವುದು ಯಾಕೆ ಅಂದ್ರೆ ತಿನ್ನುವುದಕ್ಕೋಸ್ಕರ. ಉಪನಿಷತ್ತಿನಲ್ಲಿ ಹಾಗೊಮ್ಮೆ ಮಾತು ಬರ್ತದೆ, ದೇವರು ಸೃಷ್ಟಿಸಿದ, ಚೆನ್ನಾಗಿ ಬೆಳೆಸಿದ, ಈಗಲೇ ತಿಂದ್ರೆ ಹೊಟ್ಟೆ ಭರ್ತಿ ಆಗುವುದಿಲ್ಲ ಅಂತ ಅದನ್ನು ಚೆನ್ನಾಗಿ ಬೆಳೆಸಿ ಆಮೇಲೆ ತಿನ್ನುವುದು ಅಂತ ಆಲೋಚನೆ ಮಾಡಿದ. ಇದು ದೇವರದೊಂದು ದೊಡ್ಡ ಊಟದ ಕಾರ್ಯಕ್ರಮ ಅಂತ ಉಪನಿಷತ್ತಿನಲ್ಲೇ ಇದೆ ಈ ವಿಷಯ. ದೊಡ್ಡ ಊಟ ಮಾಡುವುದಕ್ಕೆ ಒಂದು ಎಲೆ, ಅವನು ಎಲೆ ದೇವಿ ಅಂತ ತನ್ನ ಪತ್ನಿಯನ್ನು ಕರೀತಾ ಇರ್ತಾನಲ್ಲೋ, ಅದೇ ಎಲೆ ಅಂತೆ ಅವನಿಗೆ. ಲಕ್ಷ್ಮ್ಯಾತ್ಮಕವಾದ ಪತ್ರ. ಆ ಲಕ್ಷ್ಮ್ಯಾತ್ಮಕವಾದ ಪತ್ರವನ್ನು ಹಾಕಿ ಆ ಪ್ರಕೃತಿಯಲ್ಲಿ ಎಲ್ಲವನ್ನೂ ಬಡಿಸಿಕೊಂಡು ಯತ್ರ ಬ್ರಹ್ಮಚ ಕ್ಷತ್ರಂಚ ಉಭೇ ಭವತ ಓದನಃ ಮೃತ್ಯುರಿ ಯಸ್ಯೋಪಸೇಚನಂ ಅಂತ ಅವನ ಊಟದ ವರ್ಣನೆಯನ್ನು ಯಮದೇವ ಸ್ವತಃ ನಚಿಕೇತನ ಮುಂದೆ ಮಾಡ್ತಾನೆ. ಅಂಥ ಒಂದು ದೊಡ್ಡ ಊಟ ಮಾಡ್ತಾನೆ ದೇವರು ಅಂತ. ಅಂದರೆ ಸೃಷ್ಟಿಸಿದವ ನುಂಗುವ ಸಾಮರ್ಥ್ಯ ಅವನಿಗೆ ಇರ್ತದೆ. ಸೃಷ್ಟಿಸಿ ನುಂಗುವುದರ ಒಳಗೆ ಅದನ್ನು ಪಾಲನೆ ಮಾಡಬೇಕು. ಸೃಷ್ಟಿಸುವುದಕ್ಕೆ ನುಂಗುವುದಕ್ಕೆ ತಾನು ಬೇರೆಯವರನ್ನೂ ವ್ಯವಸ್ಥೆ ಮಾಡ್ತಾನೆ, ಆದರೆ ಪಾಲನೆಯ ವ್ಯವಸ್ಥೆ ತಾನೇ ಇಟ್ಟುಕೊಳ್ತಾನೆ. ಸೃಷ್ಟಿಸುವುದಕ್ಕೆ ವಿರಿಂಚಿಯನ್ನು ವ್ಯವಸ್ಥೆ ಮಾಡ್ತಾನೆ, ಸಂಹಾರಕ್ಕೆ ರುದ್ರನನ್ನು ಶಿವನನ್ನು ವ್ಯವಸ್ಥೆ ಮಾಡ್ತಾನೆ, ಪಾಲನೆಯ ವ್ಯವಸ್ಥೆಯನ್ನು ತಾನೇ ಇಟ್ಟುಕೊಳ್ತಾನೆ. ಬ್ರಹ್ಮನನ್ನು ತನ್ನ ನಾಭಿಯಿಂದ ಹುಟ್ಟಿಸಿದ ಮೇಲೆ ಅವನಿಗೊಂದು ಉಪನಯನ ಮಾಡ್ತಾನೆ. ತೇನೇ ಬ್ರಹ್ಮ ಹೃದಯ ಆದಿ ಕವಯೆಯಿಂದ ಬ್ರಹ್ಮದೇವರನ್ನು ಹುಟ್ಟಿಸಿ ಅವನಿಗೊಂದು ಉಪನಯನ ಮಾಡುವುದಕ್ಕೆ ಒಂದು ಅನುಕೂಲ ಏನಿತ್ತು ಅಂತ ಹೇಳಿದ್ರೆ, ತಕಲಿ ಹಿಡ್ಕೊಂಡು ನೂಲು ತೆಗೆಯುವ ಕೆಲಸ ಇರಲಿಲ್ಲ. ನಾವೀಗ ಉಪನಯನ ಮಾಡುವಾಗ ತಕಲಿ ಹಿಡ್ಕೊಂಡು ನೂಲು ತೆಗೆದು ಆ ನೂಲನ್ನು ಕೈಗೆ ಅಷ್ಟು ಬಾರಿ ಸುತ್ತಿಕೊಂಡು, ಅಷ್ಟಾದ ಮೇಲೆ ಅದು 9 ಸರಿಯಾಗಿ ಉಂಟಾ ಅಂತ ಲೆಕ್ಕ ಮಾಡಿ ಅದನ್ನು 3 ಮಾಡಿ ತ್ರಿಗುಣೀಕರಣ ಮಾಡಿ ಆ ತ್ರಿಗುಣೀಕೃತವಾದ 3 ಮತ್ತೊಮ್ಮೆ ಸೇರಿಸಿ ಒಂದು ಎಳೆ ಮಾಡಿ ಆ ಎಳೆಯನ್ನು 3 ಸುತ್ತು ತಂದು ಬ್ರಹ್ಮಗಂಟಿ ಹಾಕಬೇಕಲ್ವಾ. ಈ ಕೆಲಸ ಅವನಿಗಿಲ್ಲ ಅಂತ. ಯಾಕಂದ್ರೆ ಹೊಟ್ಟೆಯಿಂದ ಹುಟ್ಟಿಸುವಾಗಲೇ ಯಜ್ಞೋಪವೀತ ಹಾಕಿಸಿಯೇ ಹುಟ್ಟಿಸಿದ್ದಾನೆ.
ಇದೊಂದು ದೇವರದ್ದು ಭಾರಿ ಅನುಕೂಲ. ಯಜ್ಞೋಪವೀತವನ್ನು ಸೃಷ್ಟಿಸುವ ಕೆಲಸ ಇಲ್ಲ. ಯಾಕೆ ಚತುರ್ಮುಖ ಆವಿರ್ಭವಿಸುವಾಗ ಯಜ್ಞೋಪವೀತವನ್ನು ತನ್ನ ಎಡ ಭುಜದಿಂದ ಬಲದ ಹೊಟ್ಟೆಯ ತನಕ ಜಾರಿಸಿಕೊಂಡೇ ಬಂದಿದ್ದಾನಂತೆ. ಪ್ರಜಾಪತೇರ್ಯತ್ ಸಹಜಂ ಪುರಸ್ತಾತ್. ಪ್ರಜಾಪತೇ ಸಹಜ ಅಂದ್ರೇನು? ಪ್ರಜಾಪತಿಯ ತಮ್ಮ ಅಂತ ಅಲ್ಲ. ಪ್ರಜಾಪತೇ ಸಹ ಜಾಯತೆ ಇತಿ ಪ್ರಜಾಪತಿ ಸಹಜಂ. ಪ್ರಜಾಪತಿ ಆವಿರ್ಭವಿಸುವಾಗಲೇ ಯಜ್ಞೋಪವೀತದ ಆವಿರ್ಭಾವವೂ ಕೂಡ ಆಯಿತು. ಆದರೆ ಅವನಿಗೆ ಬ್ರಹ್ಮೋಪದೇಶ ಮಾಡುವ ಕೆಲಸ ಒಂದುಂಟು. ಬ್ರಹ್ಮೋಪದೇಶ, ಬ್ರಹ್ಮ ಅಂದರೆ ವೇದ, ವೇದದ ಉಪದೇಶ ಅಂದರೆ ವೇದ ಮಾತೆಯಾದ ಗಾಯತ್ರಿಯ ಉಪದೇಶ, ಸಮಗ್ರ ವೇದದ ಉಪದೇಶ. ತೇನೇ ಬ್ರಹ್ಮದ ಉಪದೇಶವನ್ನು ಮಾಡಿದ. ಅದು ಹೇಗೆ? ಭಾರೀ ಪ್ರೀತಿಯಿಂದ. ಮಗನಿಗೆ ಉಪನಯನ ಮಾಡುವಾಗ ಗಾಯತ್ರಿ ಉಪದೇಶವನ್ನು ಯಾರು ಕೊಡಬೇಕು ಅಂತ ಒಂದು ಪ್ರಶ್ನೆ. ಅದಕ್ಕೆ ಯಾರು ದೊಡ್ಡವರಿದ್ದಾರೋ ಅವರು ಕೊಡಬೇಕು ಅಂತ ಶಂಖ ಹೇಳಿದ್ದು. ಶಂಖ ಅಂತ ಒಬ್ಬ ಋಷಿ, ಅವರು ದೊಡ್ಡವರು ಯಾರಿದ್ದಾರೋ ಅವರು ಕೊಡಬೇಕು. ಆಗ ಶಂಖನ ಗುರು ಇದ್ದಾನೆ ಶಾತಾತಪ, ಆತ ಹೇಳ್ತಾನೆ ಹಾಗಲ್ಲ, ಅಪ್ಪನೇ ಕೊಡಬೇಕು. ಪಿತೈವೋಪನಯೇತ್ ಪುತ್ರಂ ತದಭಾವೇ ಪಿತುಪಿತ. ಅಪ್ಪನೇ ಗಾಯತ್ರಿ ಉಪದೇಶವನ್ನು ಕೊಡಬೇಕು. ಅಪ್ಪ ಇಲ್ಲ ಅಂತ ಆದರೆ ಮಾತ್ರ ಅಪ್ಪನಿಗೆ ಅವಕಾಶ. ಇಲ್ಲಿ ಹೋದರೆ ಬೇರೆ ಯಾರಿಗೂ, ಆ ಮಹಾಪೀಠಾಧಿಪತಿಗಳೇ ಮುಂದೆ ಇದ್ರೂ ಕೂಡ ಗಾಯತ್ರಿ ಉಪದೇಶವನ್ನು ಅಪ್ಪನೇ ಕೊಡಬೇಕು, ಬೇರೆ ಯಾರು ಕೊಡುವ ಹಾಗಿಲ್ಲ ಅನ್ನೋ ಒಂದು ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರೆ. ಯಾಕೆಂದ್ರೆ ಆ ಉಪದೇಶ ಏನಿದೆ, ಬ್ರಹ್ಮದ ಉಪದೇಶ ಏನಿದೆ, ಅದು ಅತ್ಯಂತ ಪ್ರೀತಿಯಿಂದ ಕೊಡಬೇಕಂತೆ. ಅಷ್ಟು ಪ್ರೀತಿಯಿಂದ ಯಾರು ಕೊಡ್ಬೋದು? ತಂದೆಗೆ ಮಗನ ಮೇಲೆ ಇರುವ ಕರುಳ ಪ್ರೀತಿ ಏನಿದೆ, ಆ ಪ್ರೀತಿ ಬೇರೆಯವರಲ್ಲಿ ಬರುವುದಿಲ್ಲ. ಆದ್ರಿಂದ ಆ ಜ್ಞಾನೋಪದೇಶ ಅದು ತಂದೆಯಿಂದಲೇ ಬರಬೇಕು. ಇವನ ತಂದೆಗೆ ಅವನ ತಂದೆಯಿಂದಲೇ ಬರಬೇಕು. ಈ ರೀತಿ ಪರಂಪರೆಯಿಂದ ಜ್ಞಾನವನ್ನು ತನ್ನ ಪಿತೃಪುತ್ರ ಅನ್ನೋ ಒಂದು ಪರಂಪರೆಯಲ್ಲಿ ಉಳಿಸಿಕೊಂಡು ಬಂದಂತಹ ದೊಡ್ಡ ಜ್ಞಾನ ಅಂದರೆ ಅದು ಗಾಯತ್ರಿ ಮಂತ್ರ. ಅದನ್ನು ಇಲ್ಲಿ ತೇನೇ ಬ್ರಹ್ಮ ಹೃದಯ ಆದಿ ಕವಯೆ. ಇವನು ಬ್ರಹ್ಮೋಪದೇಶ ಮಾಡಿದ್ದು ಏನು ಗೊತ್ತಿಲ್ಲದೆ ಇದ್ದ ಹುಡುಗನಿಗೆ ಅಲ್ಲ, ಸಂಧ್ಯಾ ವಂದನೆ ಎಲ್ಲ ಮಾಡ್ತಾ ಇದ್ದ ಹುಡುಗನಿಗೆ ಗಾಯತ್ರಿ ಉಪದೇಶ ಮಾಡಿದ್ದು. ಮೊದಲೇ ಆದಿ ಕವಿ ಅಂತೆ. ಗಾಯತ್ರಿ ಉಪದೇಶ ಪಡೆದಂತಹ ಬ್ರಹ್ಮದೇವನಿಗೆ ಗೊತ್ತಿಲ್ಲದೆ ಇದ್ದ ವಿಷಯವೇ ಇಲ್ಲ ಅಂತೆ. ಕವಿ ಅಂತ ಹೇಳಿದ್ರೆ ಜ್ಞಾನಿ. ಕವಿರು ಮನೀಷಿ ಪರಿಭೂ ಸ್ವಯಂಭೂ. ಕವಿ ಅನ್ನೋ ಶಬ್ದಕ್ಕೇನೆ ಜ್ಞಾನಿ ಅಂತ ಅರ್ಥ. ಕವಯತಿ ಸರ್ವಂ ಇಂದ್ರಿಯ ಅಗೋಚರಂ ತರ್ಕ ಅಗೋಚರಂ ಕವಯತಿ ಇತಿ ಕವಿ. ಯಾವುದು ಇಂದ್ರಿಯಕ್ಕೆ ನಿಲುಕುವುದಿಲ್ಲವೋ, ಯಾವುದು ತರ್ಕಕ್ಕೂ ನಿಲುಕುವುದಿಲ್ಲವೋ ಅಂಥದ್ದನ್ನೂ ತಿಳಿಸುವ ಶಬ್ದವನ್ನು ಯಾರು ಮಾಡ್ತಾನೋ ಅಂಥವನಿಗೆ ಕವಿ ಅಂತ ಹೆಸರು. ಅಂದ್ರೆ ದೊಡ್ಡ ಜ್ಞಾನಿಯನ್ನೇ ಕವಿ ಅಂತ ಕರೆಯುವುದು. ಅದರಲ್ಲೂ ಆದಿ ಕವಿ ಇವ, ಎಲ್ಲ ಕವಿಗಳಿಗೂ ಮೂಲ ಕವಿಯಾಗಿರ್ತಕ್ಕಂಥವ. ಅಂಥವನಿಗೆ ಬ್ರಹ್ಮೋಪದೇಶ ಮಾಡಿದ್ದಾನೆ. ಹಾಗಾದ್ರೆ ಇವನನ್ನೇನು ಕರಿಬೇಕು? ಇವನನ್ನು ಸ್ವರಾಟ್ ಅಂತ ಕರಿಬೇಕು. ಸ್ವರಾಟ್ ಅಂದ್ರೆ ಇವನಿಗೆ ಪ್ರಪಂಚದ ಎಲ್ಲ ಜ್ಞಾನ ಬಂದದ್ದು ಯಾರೋ ಹೇಳಿಕೊಟ್ಟು ಅಲ್ಲ. ದೇವರು ಸರ್ವಜ್ಞ, ಅರ್ಥೇಶ್ವಭಿಜ್ಞ ಅಂತ ಹೇಳಿದ್ದೇವಲ್ವಾ. ಅವನ ಸರ್ವಜ್ಞತೆ ಅದು ಇನ್ನೊಬ್ಬರ ಉಪದೇಶದಿಂದ ಬಂದ ಜ್ಞಾನ ಅಲ್ಲ. ಸ್ವರಾಟ್ ಸ್ವತಃ ಹಿ ತಸ್ಯ ಜ್ಞಾನಾದಿ ಪ್ರಕಾಶ. ಆ ಭಗವಂತನಿಗೆ ಜ್ಞಾನ ಪ್ರಕಾಶ ಅನ್ನೋದು ಸ್ವತಃ ಇನ್ನೊಬ್ಬರಿಂದ ಬರುವಂತಹದ್ದಲ್ಲ. ಅದಕ್ಕೆ ಸ್ವರೂಪಭೂತ ಪ್ರಜ್ಞೆಯಿಂದ ಸರ್ವಜ್ಞ ಅಂತ ಕರೀತಾರೆ. ಸರ್ವಜ್ಞರಾಗುವುದಕ್ಕೆ ಅನೇಕ ಮಾರ್ಗ ಉಂಟು. ಕೆಲವರು ಊರವರೆಲ್ಲ ಸರ್ವಜ್ಞ ಅಂತ ಹೇಳ್ತಾ ಇದ್ರೆ ಸರ್ವಜ್ಞ ಆಗಿಬಿಡ್ತಾರೆ. ಭ್ರಾಂತ್ಯ ಸರ್ವಜ್ಞ ಅಂತ ಒಂದುಂಟು. ಊರವರೆಲ್ಲ ಏನು ಗೊತ್ತಿದೆ ಗೊತ್ತಾ ಅವರಿಗೆ, ನಮ್ಮಂಥವರೆಲ್ಲ ಹಾಗೆ ಇರು. ಅವರಿಗೆ ಎಷ್ಟು ಗೊತ್ತಿಲ್ಲ ಹೇಳ್ತಾರೆ, ಎಲ್ಲ ಹೇಳ್ತಾರೆ ಅಂದ್ರೆ ಏನು ಸರಿಯಾಗಿ ಹೇಳೋಲ್ಲ ಅಂತ ಅರ್ಥ. ಎಲ್ಲ ಬರ್ತದೆ ಅಂತ. ಇದೊಂದು ರೀತಿಯ ಸರ್ವಜ್ಞತೆ. ಇನ್ನೊಂದು ರೀತಿಯ ಸರ್ವಜ್ಞತೆ ಏನು? ಎಲ್ಲವನ್ನೂ ಓದುದು, ಸಿಕ್ಕಿದ್ದೆಲ್ಲ. ಕನ್ನಡ ಪ್ರಭವೂ ಬಿಡ್ಲಿಕ್ಕಿಲ್ಲ, ಪ್ರಜಾವಾಣಿಯೂ ಬಿಡ್ಲಿಕ್ಕಿಲ್ಲ, ಕೊನೆಗೆ ಪ್ರಜಾಮತವೂ ಬಿಡುವುದಿಲ್ಲ. ಹಳೇ ಕಾಲದ್ದು ತೆಗೆದು ಇಂಟರ್ನೆಟ್ ಅಲ್ಲಿ ಓದುದು. ಯಾವುದನ್ನೂ ಬಿಡ್ಲಿಕ್ಕೆ ಇಲ್ಲ, ಓದುದು. ಅಂಥವನೊಂದು ಥರದ ಸರ್ವಜ್ಞ. ಹೀಗೆ ಎಲ್ಲವನ್ನೂ ಓದಿ ಸರ್ವಜ್ಞನಾಗುವುದು ಅಂತ ಮತ್ತೊಂದು ಕ್ರಮ. ಇನ್ನೊಂದು, ಅವನ ಸ್ವರೂಪದಲ್ಲೇ ಎಲ್ಲದರ ಜ್ಞಾನ ಇರುವುದು. ಅವನೇ ಜ್ಞಾನ, ಅವನೆಂಬ ಜ್ಞಾನ ಎಲ್ಲವನ್ನೂ ವಿಷಯೀಕರಿಸಿರ್ತದೆ. ಸರ್ವ ವಿಷಯಕವಾದ ಜ್ಞಾನ ಸ್ವರೂಪನಾಗಿರ್ತಕ್ಕಂಥವ. ಇದಕ್ಕೆ ಸ್ವಭಾವ ಪ್ರಜ್ಞೆಯಿಂದ ಸರ್ವಜ್ಞ ಅಂತ ಕರೆಯೋದು. ಭಗವಂತ ಸರ್ವಜ್ಞ ಹೇಗಾದದ್ದು? ಎಲ್ಲ ಓದಿಕೊಂಡು ಸರ್ವಜ್ಞ ಆದದ್ದ? ಅವನು ಓದಿ ಸರ್ವಜ್ಞ ಆದವ ಅಲ್ಲ. ಅಥವಾ ಇನ್ನೊಬ್ಬರು ಅವನಿಗೆ ಅಷ್ಟು ಉಪದೇಶ ಮಾಡಿ ಸರ್ವಜ್ಞ ಆದದ್ದ? ಅದು ಅಲ್ಲ. ಯಾಕಂದ್ರೆ ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಚ ಶಂಕರ. ಯಾವುದೂ ಇಲ್ಲದೆ ಇದ್ದಾಗಲೂ ಇದ್ದವ ಅಲ್ವಾ? ಆದಿಶೇಷ ಅಲ್ವವ? ಆದಿಯಲ್ಲೂ ಶೇಷನಾಗಿದ್ದವ ಅವನು, ಅಂಥವ ಭಗವಂತ. ಆದ್ರಿಂದ ಅವನಿಗೆ ಇನ್ನೊಬ್ಬರಿಂದ ಜ್ಞಾನ ಬಂದದ್ದಲ್ಲ. ಮತ್ತೆ ಅವನು ದೊಡ್ಡ ಜ್ಞಾನಿ ಅಂತ ಉಳಿದವರು ಭ್ರಾಂತಿಯಿಂದ ಪ್ರಚಾರ ಮಾಡಿದ್ದು ಅಲ್ಲ. ಅವನ ಸರ್ವಜ್ಞತೆ ಏನು? ಸ್ವರೂಪಭೂತ ಪ್ರಜ್ಞೆ. ಅಂದ್ರೆ ಅವನೇ ಜ್ಞಾನ,
ಅವನೆಂಬ ಜ್ಞಾನವು ಸರ್ವ ವಿಷಯಕವಾಗಿದೆ. ಅಂತಹ ಜ್ಞಾನ ಸ್ವರೂಪ, ಸರ್ವ ವಿಷಯಕ ಜ್ಞಾನಾತ್ಮಕನಾದವ. ಅರ್ಥೇಶ್ವಭಿಜ್ಞ ಅಂತ ಹೇಳಿದ್ರೆ ಜ್ಞಾನವನ್ನು ಬೇರೆಯವರಿಂದ ಕೇಳಿ ಪಡೆದವ ಅಂತ ಅರ್ಥ ಅಲ್ಲ. ಅವ ಸ್ವರಾಟ್ ಸತಯೇವಹಿ, ಎಲ್ಲ ಜ್ಞಾನವೂ ಕೂಡ ಅವನಿಗೆ ಸ್ವರೂಪಭೂತವಾಗಿಯೇ ಇರತಕ್ಕಂಥದ್ದು. ಅಂತಹ ಭಗವಂತ ಅವನು 3 ಥರದ ಸೃಷ್ಟಿ ಮಾಡ್ತಾನೆ. ದೇವರ ಸೃಷ್ಟಿ 3 ಥರ. ಒಂದು ಏನು? ಅವನು ಅವನನ್ನೇ ಸೃಷ್ಟಿ ಮಾಡಿಕೊಳ್ಳುವುದು. ಇದಕ್ಕೆ ಈಶ್ವರ ಸೃಷ್ಟಿ ಅಂತ ಹೆಸರು, ತನ್ನನ್ನು ಸೃಷ್ಟಿ ಮಾಡಿಕೊಳ್ಳುವುದು. ಮತ್ತೊಂದು ನಮ್ಮನ್ನೆಲ್ಲ ಸೃಷ್ಟಿಸುವುದು. ಇನ್ನೊಂದು ನಮಗೆ ತಿನ್ನಲಿಕ್ಕೆ ಉಣ್ಲಿಕ್ಕೆ ಬೇಕಾದ್ದನ್ನು ಸೃಷ್ಟಿಸುವುದು. ಜಡ ಸೃಷ್ಟಿ, ಜೀವ ಸೃಷ್ಟಿ, ಈಶ್ವರ ಸೃಷ್ಟಿ ಅಂತ ದೇವರ 3 ಥರದ ಸೃಷ್ಟಿ. ಈ 3 ಥರದ ಸೃಷ್ಟಿಯನ್ನು ದೇವರು ಮಾಡುವುದು ಎಲ್ಲ ನಮಗೋಸ್ಕರ. ಅವನು ಅವನ ಸೃಷ್ಟಿಯನ್ನು ಮಾಡಿಕೊಳ್ಳುವುದು ಕೂಡ ನಮಗೋಸ್ಕರ, ಅವನಿಗೋಸ್ಕರ ಅಲ್ಲ. ಅವನಿಗೆ ಕೈಗಳು ಎಷ್ಟು ಅಂತ ಲಕ್ಷ್ಮೀದೇವಿಗೂ ಲೆಕ್ಕ ಮಾಡಿ ಗೊತ್ತಾಗ್ಲಿಲ್ಲ ಅಂತೆ. ಗಂಡನಿಗೆ ಎಷ್ಟು ಕೈ ಅಂತೇಳಿ ಹೆಂಡತಿಗೆ ಸ್ಪಷ್ಟ ಗೊತ್ತಾಗ್ತದೆ. ಆ ಕೈಯಲ್ಲಿ ಎಷ್ಟು ಹಿಡಿತದೆ ಅನ್ನೋದು ಕೂಡ ಗೊತ್ತಿರುತ್ತೆ. ಇದು ಎಷ್ಟು ಕೊಡುತ್ತದೆ ಎಷ್ಟು ಕೊಡುವುದಿಲ್ಲ ಅನ್ನೋದು ಸ್ಪಷ್ಟ ಗೊತ್ತಿರುತ್ತದೆ. ಪತ್ನಿಗೆ ಸ್ಪಷ್ಟ ಜ್ಞಾನ ಇರ್ತದೆ. ಕೆಲವು ಸಲ ಆ ಗಂಡನಿಗೆ ಗೊತ್ತಿರುವುದಿಲ್ಲ ನನ್ನ ಕೈ ಎಷ್ಟು ಅಂತ. ಆದರೆ ಇಲ್ಲಿ ಲಕ್ಷ್ಮೀದೇವಿಗೂ ಕೂಡ ದೇವರಿಗೆ ಎಷ್ಟು ಕೈ, ವಿಶ್ವತೋ ಬಾಹುರುತ ವಿಶ್ವತಸ್ಮಾತ್ ಲಕ್ಷ್ಮೀದೇವಿ ಹೇಳುದು ವಿಶ್ವತೋ ಬಾಹು, ಎಲ್ಲ ಕಡೆಗೂ ಕೈ ಅಂತ. ದೇವರಿಗೆ ಎಷ್ಟು ಕೈ ಅನ್ನೋದು ಅದು ಅನಂತ ಹಸ್ತ ಭಗವಂತ. ಸಹಸ್ರ ನಾವು ಹೇಳುವುದಿಲ್ಲ, ಭಗವಂತನನ್ನು ಹೇಳುವಾಗ ಸಹಸ್ರ ಶೀರ್ಷ ಪುರುಷ ಅಂತ ಹೇಳ್ತೇವೆ. ಅಲ್ಲಿ ಅವನಿಗೆ ಪಾದ ಎಷ್ಟು ಅಂತ ಹೇಳಿದ್ರೆ ಸಹಸ್ರ ಪಾದ ಅಂತ ಹೇಳ್ತೇವೆ, ಅನಂತ ಪಾದ ಅಂತ ಹೇಳ್ತೇವೆ. ಕೈಗಳು ಎಷ್ಟು ಅಂತ ಹೇಳಿದ್ರೆ ವಿಶ್ವತೋ ಬಾಹು ಅಂತ ಇನ್ನೊಂದು ಮಂತ್ರ ಹೇಳ್ತಾರೆ. ನಮೋಸ್ತನಂತಾಯ ಸಹಸ್ರಮೂರ್ತಯೇ ಸಹಸ್ರ ಪಾದಾಕ್ಷಿ ಶಿರೂರು ಬಾಹವೇ. ಬಾಹು ಅಂದ್ರೆ ಅದು ಕೈಯಲ್ಲೇ ಪರ್ಯವಸಾನ ಆಗುದು. ಅಲ್ಲಿ ಸಹಸ್ರ ಅಂದ್ರೆ 1000 ಬಾಹು ಅಂತ ಅರ್ಥ ಅಲ್ಲ. ಸಹಸ್ರ ಅನ್ನೋದು ಸಹ ಶರಣಾತ್ ಸಹಸ್ರಂ, ದೇವನ ಅನಂತತೆಯ ಜೊತೆಗೇ ಸಾಗುವಂತದ್ದಕ್ಕೆ ಸಹಸ್ರ ಅಂತ ಹೆಸರು. ಅದನ್ನ ಸಹಸ್ರ ಅಂದ್ರೆ ಅನಂತ, ಅನಂತ ಬಾಹು ಆದವ ಭಗವಂತ. ಅಷ್ಟು ಬಾಹು ಯಾಕೆ ಬೇಕು ದೇವರಿಗೆ ಅಂತ ಒಂದು ಪ್ರಶ್ನೆ. ಯಾಕಂದ್ರೆ ನಮ್ಗೆಲ್ಲ ಕೊಡ್ಲಿಕ್ಕಂತೆ. ನಮ್ದು 2 ಕೈ ಇದ್ರೆ ನಮ್ದೇ ಹೊಟ್ಟೆಗೋಸ್ಕರ ನಮ್ಮ ಕೈ ಇರುವುದು. ಆದರೆ ಭಗವಂತನದ್ದು ಪೀನ ವೃತ್ತಾಹ ಜಗದ್ರಕ್ಷಾ ಕೇವಲೋದ್ಯೋಗಿನೋ ನಿಶಂ. ಜಗದ್ರಕ್ಷಾ ಕೇವಲೋದ್ಯೋಗಿನ, ಜಗತ್ತನ್ನು ರಕ್ಷಣೆ ಮಾಡುವುದು ಬಿಟ್ಟರೆ ಬೇರೆ ಉದ್ಯೋಗ ಇಲ್ಲದೆ ಇರುವಂತದ್ದು ಭಗವಂತನ ಕೈ. ಅಂದ್ರೆ ಲೋಕದ ಉಪಕಾರಕ್ಕೋಸ್ಕರವೇ ಕೈಯನ್ನು ಧರಿಸಿರುವವ. ಹಾಗಾದರೆ ಭಗವಂತ ಇನ್ನೊಬ್ಬರಿಗೋಸ್ಕರ ಜಗತ್ತನ್ನು ಸೃಷ್ಟಿಸಿದ್ದಾನೆ, ನಮಗೋಸ್ಕರ ನಮ್ಮೆಲ್ಲರನ್ನು ಪಾಲನೆ ಮಾಡ್ತಾ ಇದ್ದಾನೆ, ನಮಗೋಸ್ಕರವೇ ಕೊನೆಗೆ ಇದನ್ನೆಲ್ಲ ಸಂಹಾರ ಮಾಡ್ತಾನೆ. ಹೇಗೆ ಹರಿದ ಬಟ್ಟೆಯನ್ನು ಬಿಸಾಡುವುದು ಅನಿವಾರ್ಯವೋ ಹಾಗೆ ಶರೀರ ಜರ್ಜರಿತವಾಗ ಅದನ್ನು ತೆಗೆದು ಇನ್ನೊಂದು ಕೊಟ್ಟು ಮತ್ತೆ ಉದ್ಧರಿಸಬೇಕಾದದ್ದು ದೇವನ ಕರ್ತವ್ಯ. ಕೃಷಿಕ ಒಳ್ಳೆಯ ಕೃಷಿ ಮಾಡಿದ ಮೇಲೆ, ಅದು ಪಚೇಲಿಮ ಆದ ಮೇಲೆ, ಅಂದ್ರೆ ಅದರಲ್ಲಿ ತೆನೆಯೆಲ್ಲ ಬಂದು ಆ ತೆನೆಯೂ ಕೂಡ ಒಳಗೆ, ತೆನೆಯ ಒಳಗಿದ್ದಂತಹ ಹಾಲು ಹೋಗಿ ಅದು ಗಟ್ಟಿ ಅಕ್ಕಿಯಾಗಿ ಕೊನೆಗೆ ಹೊರಗಿನ ಭತ್ತ ಅದು ಈ ಚಂದ್ರನ ಬಣ್ಣವನ್ನು ಹೊಂದಿದಂತಹ ಸ್ಥಿತಿ, ಅಂದ್ರೆ ಅದು ಚೆನ್ನಾಗಿ ಪೈರು ಪಕ್ವವಾಗಿದೆ ಅಂತ ಆದಾಗ ನಾನೇ ಬೆಳೆಸಿದ್ದು ಅಂತೇಳಿ ಮತ್ತೊಮ್ಮೆ ಗೊಬ್ಬರ ಹಾಕ್ಲಿಕ್ಕೆ ಹೋಗುದಿಲ್ಲ. ಕತ್ತಿ ಹಿಡ್ಕೊಂಡು ಹೋಗಿ ಬುಡದಿಂದ ಕತ್ತರಿಸಿಕೊಂಡು ಬರ್ತಾರೆ. ಅಲ್ಲ, ನಾನೇ ಬೆಳೆಸಿದ್ದನ್ನು ನಾನೇ ಕತ್ತರಿಸುವುದು ಹೇಗೆ? ಈ ಯೋಚನೆ ಕೃಷಿಕನಿಗಿಲ್ಲ. ಯಾಕಂದ್ರೆ ಅವನಿಗೆ ಸ್ಪಷ್ಟ ಇದೆ, ಇದು ಮಾಡುವ ಕೆಲಸ ಮುಗೀತು, ಇನ್ನು ಇದರ ಬೀಜ ಕೊಟ್ಟಿದೆ, ಆ ಬೀಜವನ್ನು ಮತ್ತೆ ಬಿತ್ತಿದ್ರೆ ಅಂಥದ್ದೇ ಬರ್ತದೆ. ಇದು ಹೀಗೆ ಪ್ರವಾಹತಃ ಅನಾದಿ ಪ್ರವಾಹತಃ ಅನಂತ ಅಂದ್ರೆ ಹೀಗೆ. ಅದನ್ನ ಸೃಷ್ಟಿ ಒಬ್ಬ ಕೃಷಿಕನ ಹಾಗೆ ದೇವರಂತೆ. ಅದಕ್ಕೆ ದೇವರಿಗೆ ಕೃಷ್ಣ ಅಂತ ಹೆಸರಂತೆ. ಕೃಷ್ಣ ಅಂದ್ರೆ ಏನು? ಸಂಸ್ಕೃತದಲ್ಲಿ ಕೃಷ್ಣ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಒಂದು ಪ್ರಮುಖವಾದ ಅರ್ಥ ಏನು ಅಂದ್ರೆ ಕೃಷಿ ಮಾಡುವವ, ಕರ್ಷತೀತಿ ಕೃಷ್ಣ. ಕರ್ಷಣ ಅಂದ್ರೆ ನೊಗ ಹಚ್ಚಿ, ನೊಗಕ್ಕೆ 2 ಎತ್ತುಗಳನ್ನು ಕಟ್ಟಿ, ಆ ಮಧ್ಯದಲ್ಲಿ ಒಂದು ಕೋಲು ಹಾಕಿ, ಕೆಳಗೆ ಒಂದು ನೇಗಿಲನ್ನು ಹೂಡಿ, ನೇಗಿಲಿಗೊಂದು ಕೋಲು ಹಾಕಿ, ಆ ಕೋಲನ್ನು ಕೈಯಲ್ಲಿ ಹಿಡಿದು, ಕೈಯಲ್ಲಿ ಚಾಟಿ ಹಿಡಿದು ಇದನ್ನು ಎಳಿ ಅಂತ ಅದಕ್ಕೆ ಎಳಿಸಿಕೊಂಡು ಭೂಮಿಯನ್ನು ಗೀರುವುದು ಅಂತುಂಟಲ್ಲ, ಇಷ್ಟಕ್ಕೆ ಒಟ್ಟು ಸೇರಿಸಿ ಕರ್ಷಣ ಅಂತ ಸಂಸ್ಕೃತದಲ್ಲಿ ಹೆಸರು. ಅಂದ್ರೆ ಕನ್ನಡದಲ್ಲಿ ಉಳುವುದು ಅಂತ ಹೇಳ್ತೇವೆ. ಉಳುವವನಿಗೆ ಕೃಷ್ಣ ಅಂತ ಹೆಸರು. ಕರ್ಷಣಾತ್ ಕೃಷ್ಣ ಇತ್ಯಾಹು ಅಂತ. ದೇವರು ದೊಡ್ಡ ಉಳುವವ ಅಂತೆ. ಈಗ ಉಳುವವನ ಕೆಲಸ ಏನು? ಮೊದಲು ಅವ ಭೂಮಿಯನ್ನು ವ್ಯವಸ್ಥೆ ಮಾಡಿಕೊಳ್ಬೇಕು, ಹಸನಾಗಿಸಬೇಕು. ಹಸನಾಗಿಸಿ ಅದಕ್ಕೆ ನೀರು ಗೊಬ್ಬರಗಳನ್ನು ತುಂಬಬೇಕು. ಈಗ ಕೃಷಿಗೆ ಯೋಗ್ಯವಾದ ಭೂಮಿ ಅಂತ ಆದ ಮೇಲೆ ತಾನು ಧಾನ್ಯವನ್ನು ಕಣಜದಿಂದ ತಂದು ಒಂದು ಮುಷ್ಟಿಯಷ್ಟು ಧಾನ್ಯವನ್ನು ಬಿತ್ತಬೇಕು. ಬಿತ್ತಿದ ಮೇಲೆ ಅದು ಬೆಳೀತದೆ. ಬೆಳೆಯುವ ಹೊತ್ತಿಗೆ ಅದನ್ನು ತಿನ್ನುವುದಕ್ಕೆ ಕೆಲವೆಲ್ಲ ಪ್ರಾಣಿಗಳು ಬರ್ತವೆ.
ಹಂದಿಗಳು ಸಿಕ್ಕಾಬಟ್ಟೆ ಬರ್ತವೆ ರಾತ್ರಿ ಹೊತ್ತು. ಅವುಗಳಿಂದೆಲ್ಲ ಅದನ್ನು ರಕ್ಷಣೆ ಮಾಡುವುದಕ್ಕೆ ಒಂದು ಬೇಲಿ ಹಾಕಬೇಕು, ಅಥವಾ ತಾನೇ ಹೋಗಿ ಅಲ್ಲಿ ನಿಂತುಕೊಳ್ಬೇಕು. ಈಗೆಲ್ಲ ಕೃಷಿಕರು ಹೋಗಿ ನಿಲ್ಲುವ ಕ್ರಮ ಇಲ್ಲ. ತಮ್ಮದು ಹಳೆ ಪ್ಯಾಂಟ್ ಮತ್ತು ಶರ್ಟ್ ಇರ್ತದಲ್ಲ, ಅವೆರಡನ್ನೊಂದು ಕೋಲಿಗೆ ಹಾಕಿ ಅದಕ್ಕೊಂದು ಏನೋ ಮಾಡಿ, ಅದಕ್ಕೊಂದು ಕರೆಂಟ್ ಕನೆಕ್ಷನ್ ಕೊಟ್ಟು ಅಲ್ಲಿಂದ ಏನೋ ಶಬ್ದ ಬರುವ ಹಾಗೆ ಮಾಡಿ ಪ್ರಾಣಿಗಳನ್ನು ಓಡಿಸಿಕೊಡ್ತಾರೆ. ಬೆರ್ಚಪ್ಪ ಅಂತ ಕರೀತಾರೆ. ಇಂಥದ್ದೆಲ್ಲ ವ್ಯವಸ್ಥೆ ಮಾಡ್ತಾರೆ. ಅಂತೂ ತಾನು ಅದರ ರಕ್ಷಣೆಗೋಸ್ಕರ ನಾನಾ ವೇಷ ಹಾಕುವ ಕೆಲಸ ಬೇರೆ ಮಾಡಬೇಕು. ಇಷ್ಟೆಲ್ಲ ಮಾಡಿ ಆಮೇಲೆ ಪಕ್ವವಾದ ಮೇಲೆ ಅದನ್ನು ಕತ್ತರಿಸಿ ತಂದು ಮನೆಯಲ್ಲಿ ಧಾನ್ಯದ ಕಣಜದಲ್ಲಿ ತುಂಬಿಸಿ ಮತ್ತೆ ಒಂದಿಷ್ಟು ತಗೊಂಡು ಹೋಗಿ ಬಿತ್ತಬೇಕಲ್ವಾ. ದೇವರು ಮಾಡುವುದು ಇಷ್ಟನ್ನೇ. ಮೊದಲು ಭೂಮಿಯನ್ನು ಸರಿಯಾಗಿ ಪಕ್ವವಾಗಿಸುವ ಕೆಲಸ. ಇದಕ್ಕೇನೆ ಸೃಷ್ಟಿ ಅಂತ ಹೆಸರು. ಮಹತ್ತತ್ವ, ಅಹಂಕಾರ ತತ್ವ, ಕೊನೆಗೆ ಆಕಾಶ, ವಾಯು, ಕೊನೆಗೆ ಭೂಮಿಯ ತನಕ ಸೃಷ್ಟಿಸಿ ಅದು ಬೇಕಾದಂತಹ ಕ್ಷೇತ್ರ ನಿರ್ಮಾಣ ಆದ ಮೇಲೆ ಅಲ್ಲಿ ಬೀಜವನ್ನು ಬಿತ್ತುವ ಕೆಲಸ. ಅದು ವೃಕ್ಷಗಳ ಸೃಷ್ಟಿ ಇರ್ಬೋದು, ಪ್ರಾಣಿಗಳ ಸೃಷ್ಟಿ ಇರ್ಬೋದು, ಅಥವಾ ಮನುಷ್ಯನ ತನಕದ ಚೇತನ ಸೃಷ್ಟಿ 84 ಲಕ್ಷ ಯೋನಿಗಳ ಸೃಷ್ಟಿ ಇರ್ಬೋದು. ಇವಿಷ್ಟನ್ನು ಕೂಡ ಸೃಷ್ಟಿಸುವ ಕೆಲಸ ಅಂದ್ರೆ ಅದು ಕೃಷಿಕ ಬಿತ್ತುವ ಬೀಜದ ಹಾಗೆ. ಬಿತ್ತಿದ ಮೇಲೆ ಅದು ಬೆಳೆಯುತ್ತೆ. ಅದು ಹಾಗಲಕಾಯಿ ಬೀಜ ಅಂತಾದ್ರೆ ಅದು ಅದಕ್ಕೆ ಅನುಗುಣವಾಗಿ ಬೆಳೀತದೆ. ಮಾವಿನಕಾಯಿಯ ಬೀಜ ಅಂತಾದ್ರೆ ಅದಕ್ಕೆ ಅನುಗುಣವಾಗಿ ಬೆಳೀತದೆ. ಅವರವರ ಯೋಗ್ಯತಾನುಗುಣವಾಗಿ ಬೆಳವಣಿಗೆ ಅನ್ನೋದು ನಡೆಯುತ್ತೆ. ಹಾಗೆ ಅದು ಬೆಳೀತಾ ಇದ್ದ ಹಾಗೆ ಅದರಲ್ಲಿ ಸಾತ್ವಿಕವನ್ನು ತಿನ್ನುವುದಕ್ಕೆ ತಾಮಸ ಪ್ರಯತ್ನ ಪಡ್ತಾ ಇರ್ತದೆ. ಆವಾಗ ಈ ಕೃಷಿಕ ಹೇಗೆ ವೇಷ ಹಾಕಿಕೊಂಡು ಬರ್ತಾನಲ್ವ ರಾತ್ರಿ ಹೊತ್ತು, ಆ ರೀತಿ ದೇವರು ಕೂಡ ಬರಬೇಕಾಗ್ತದೆ. ಅದು ನರಸಿಂಹವೂ ಆಗ್ಬೋದು, ವರಾಹವೂ ಆಗ್ಬೋದು, ವೇಷ ಹಾಕಿಕೊಂಡು ಬರಬೇಕು. ಹೀಗೆ ಅದನ್ನು ಸಂರಕ್ಷಣೆ ಮಾಡಿ ಕೊನೆಗೆ ಅದನ್ನು ಕತ್ತರಿಸುವುದನ್ನು ಅವನೇ ಮಾಡಬೇಕು. ಇದಕ್ಕೆ ಲಯ ಅಂತ ಹೆಸರು. ಆಮೇಲೆ ಅದರಲ್ಲಿದ್ದಂತಹ ಬೀಜಗಳನ್ನು ಒಂದು ಕಡೆ ಶೇಖರಿಸಿ ಮತ್ತೆ ಅದರಲ್ಲಿ ಒಂದಿಷ್ಟನ್ನು ಮುಷ್ಟಿ ಸೃಷ್ಟಿ ಅಂತ ಕರೀತಾರೆ. ಮತ್ತೊಂದಷ್ಟನ್ನು ಇಟ್ಕೊಂಡು ಮತ್ತೆ ಬಿತ್ತುವಂತಹ ಕೆಲಸ ಮಾಡಬೇಕು. ಈ ರೀತಿ ಮಾಡುವಂತಹ ಕಾರಣದಿಂದಲೇ ಸತ್ಯಂ ಪರಂ ಧೀಮಹಿ ಅಂತ ಯಾರನ್ನು ಧ್ಯಾನಿಸ್ತೇವೆಯೋ ಆ ದೇವನಿಗೆ ಕೃಷ್ಣ ಅಂತ ಹೆಸರು. ಅಂದ್ರೆ ಕೃಷ್ಣ ಅನ್ನೋದು ಭಗವಂತನ ಮೂಲ ರೂಪವನ್ನು ಹೇಳುವ ಶಬ್ದ. ಕೃಷ್ಣಸ್ತು ಭಗವಾನು ಸ್ವಯಂ ಅಂತ ಭಾಗವತ ಹೇಳ್ತದೆ. ಮೂಲ ಸ್ವರೂಪಿಯಾದ ಭಗವಂತನಿಗೆ ಕೃಷ್ಣ ಅಂತ ಹೆಸರು. 24 ರೂಪದಲ್ಲಿ ಶ್ರೀಕೃಷ್ಣಾಯ ನಮಃ ಅಂತ ಕೃಷ್ಣನ 24ನೇ ರೂಪವನ್ನು ಹೇಳ್ತೇವೆ. ಅಂತಹ ಕೃಷ್ಣ ಯತ್ರ ತ್ರಿಸರ್ಗೋ ಮೃಷ, ಅವನಿಗೋಸ್ಕರ ಯಾವ ಸೃಷ್ಟಿಯನ್ನು ಮಾಡುವುದಿಲ್ಲ. ಯತ್ರ ಮೃಷ, ದೇವರ ವಿಷಯದಲ್ಲಿ ಅದರಿಂದ ಪ್ರಯೋಜನ ಇಲ್ಲ. ಹಾಗಾದ್ರೆ ನಮಗೋಸ್ಕರ ಇವೆಲ್ಲವನ್ನು ಸೃಷ್ಟಿ ಮಾಡ್ತಕ್ಕಂಥವ. ಇಲ್ಲಿ ಕಷ್ಟವನ್ನು ಕೊಡುವುದು ಕೂಡ ನಮ್ಮ ಉದ್ಧಾರಕ್ಕೋಸ್ಕರ, ಸುಖವನ್ನು ಕೊಡುವುದು ಕೂಡ ನಮ್ಮ ಉದ್ಧಾರಕ್ಕೋಸ್ಕರ. ಸುಖವನ್ನು ಕೊಡುವುದರ ಮೂಲಕ ದೇವರಲ್ಲಿ ವಿಶೇಷ ನಂಬಿಕೆಯನ್ನು ಹುಟ್ಟಿಸಿ, ಆತ ಮಾಡಿದ ಅನಿಷ್ಟಗಳನ್ನು ಆತ ತೊಡೆದು ಹಾಕುವುದಕ್ಕೋಸ್ಕರ ಕಷ್ಟವನ್ನು ಕೊಟ್ಟು, ಕಷ್ಟದ ಸ್ಥಿತಿಯಲ್ಲಿ ಇನ್ನಷ್ಟು ಭಗವದ್ಭಕ್ತಿಯನ್ನು ಉಂಟು ಮಾಡುವುದಕ್ಕೆ ಬೇಕಾದ ಪರೀಕ್ಷೆಯನ್ನು ಮಾಡಿ ಅವನನ್ನು ಗಟ್ಟಿಗೊಳಿಸುವ ಕೆಲಸ ಭಗವಂತ ಈ ಸಂಸಾರದ ಮೂಲಕ ಮಾಡ್ತಾನೆ. ಆದ್ರಿಂದ ಸಂಸಾರವನ್ನು ದೇವರು ಸೃಷ್ಟಿಸಿದ್ದಾನೆ ಅನ್ನುವ ಕಾರಣದಿಂದ ದೇವರು ನಮಗೆಲ್ಲ ಅನ್ಯಾಯ ಮಾಡಿದ್ದಾನೆ ಅಂತ ದೇವರನ್ನು ಭಾವಿಸುವುದಲ್ಲ. ಸಂಸಾರವೆಂಬಂತಹ ವಿಶೇಷ ಕ್ಷೇತ್ರದಲ್ಲಿ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಬೆಳೆಯುವುದಕ್ಕೆ ಬೇಕಾದಂತಹ ಕೃಷಿಯನ್ನು ದೇವರು ನಡೆಸಿದ್ದಾನೆ ಅಂತ ಎಚ್ಚರದಿಂದ ನಾವು ತಿಳಿಬೇಕು. ಆ ತಿಳಿವಿನ ಜೊತೆಗೆ ದೇವರಿಗೆ ಬಾಗಬೇಕಂತೆ. ಬಾಗುವುದು ಮಾತ್ರ ಅಲ್ಲ, ಮನಸ್ಸಿನಲ್ಲಿ ಅವನ ಸ್ವರೂಪ, ಅವನ ಎತ್ತರ, ಅವನ ಸೃಷ್ಟಿಕರ್ತೃತ್ವ, ಅವನ ರಕ್ಷಣಕರ್ತೃತ್ವ ಇದನ್ನು ಧ್ಯಾನ ಮಾಡಬೇಕು. ಸತ್ಯಂ ಪರಂ ಧೀಮಹಿ ಅದನ್ನು ಧ್ಯಾನ ಮಾಡಿದಾಗ ಮನುಷ್ಯನಿಗೆ ಭಗವಂತ ತನ್ನ ಇರುವನ್ನು ಮೊದಲು ತಿಳಿಸ್ತಾನೆ. ನಾನು ಇದ್ದೇನೆ ಅನ್ನುವುದನ್ನು ದೃಢಗೊಳಿಸ್ತಾನೆ. ಆ ಸ್ಥಿತಿಯಲ್ಲಿ ಭಾಗವತ ಓದಬೇಕು. ಅದಕ್ಕೋಸ್ಕರ ಮಂಗಳ ಶ್ಲೋಕ ಇರುವುದು ಅದಕ್ಕೋಸ್ಕರ. ಭಾಗವತ ಓದುವುದಕ್ಕೆ ಬೇಕಾದ ವ್ಯಕ್ತಿತ್ವದ ನಿರ್ಮಾಣಕ್ಕೋಸ್ಕರ ಭಾಗವತದ ಮೊದಲ ಶ್ಲೋಕ ಆ ವ್ಯಕ್ತಿತ್ವದಲ್ಲಿ ದೇವರ ದೃಢ ನಂಬಿಕೆಯನ್ನು ಬೆಳೆಸಕು. ಇದನ್ನು ಹೇಳಿದ ಮೇಲೆ ಮುಂದಿನ ಭಾಗವತ ಶ್ಲೋಕ ಹೇಳುವುದೇನು ಗೊತ್ತು? ನೈಮಿಷ ಕ್ಷೇತ್ರಕ್ಕೆ ಹೋಗ್ತದೆ. ನೈಮಿಷೇ ಅನಿಮಿಷ ಕ್ಷೇತ್ರೇ ಋಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ. ಎಲ್ಲ ಋಷಿಗಳು ಹೋಗಿ ಬ್ರಹ್ಮನ ಹತ್ರ ಕೇಳಿದ್ರಂತೆ, ನಮಗೊಂದು ಒಳ್ಳೆ ಅನುಷ್ಠಾನ ಮಾಡುವುದಕ್ಕೆ ಪುಣ್ಯಕ್ಷೇತ್ರ ಬೇಕು. ಬ್ರಹ್ಮನ ಸ್ಥಾನದಲ್ಲಿ ನಾವಿದ್ರೆ ಬೆಂಗಳೂರು ಅಂತ ಹೇಳ್ತಿದ್ವಿ. ಆದರೆ ಬ್ರಹ್ಮದೇವರು ಸ್ವಲ್ಪ ಹೀಗೆ ಮಾಡಿ, ಯಾವುದು ಪುಣ್ಯಕ್ಷೇತ್ರ? ಭರತಖಂಡದಲ್ಲಿ ಇರುವುದೆಲ್ಲ ಪುಣ್ಯಕ್ಷೇತ್ರ. ಆದ್ರಿಂದ ನಿಮಗೆ ಇಂಥದೇ ಪುಣ್ಯಕ್ಷೇತ್ರ ಬೇಕು ಅಂತ ಹೇಳಿದ್ರೆ ಯಾವುದು ಕೊಡೋದು? ಆಗ ಋಷಿಗಳು ಮತ್ತೆ ಒತ್ತಾಯ ಮಾಡಿದ್ರು, ಅದು ಅಂಥ ಪುಣ್ಯಕ್ಷೇತ್ರ ಆಗಿರಬೇಕು. ಉಳಿದೆಲ್ಲ ಪುಣ್ಯಕ್ಷೇತ್ರ ಇದರ ಹಿಂದೆ. ಹೇಗೆ ವ್ರತಗಳೆಲ್ಲವೂ ಹರಿವಾಸರ ವ್ರತದ ಹಿಂದೆ ಅಂತುಂಟು, ಹಾಗೆ ಈ ಉಳಿದ ಕ್ಷೇತ್ರಗಳು ಈ ಕ್ಷೇತ್ರದ ಹಿಂದೆ. ಅಂಥ ಒಂದು ಕ್ಷೇತ್ರವನ್ನು ಹೇಳಬೇಕು. ಆಗ ಬ್ರಹ್ಮದೇವ ಹೇಳ್ತಾನೆ, ಹಾಗಿದ್ರೆ ಬದರಿ ವಿಶಾಲ,
ವಿಶಾಲವಾದ ಬದರಿಯ ಮೇಲೆ ನಾನೊಂದು ಚಕ್ರವನ್ನು ಬಿಡ್ತೇನೆ. ಆ ಚಕ್ರ ಅಲ್ಲಿಯೇ ಬಿದ್ದರೆ ಅದೇ ಪುಣ್ಯಕ್ಷೇತ್ರ ಅಂತ ತಿಳ್ಕೊಳ್ಬೇಕು. ಇಲ್ಲ ಅಲ್ಲಿಂದ ತಿರುಗಿಕೊಂಡು ಹೊರಟ್ರೆ ಎಲ್ಲಿ ಬೀಳುತ್ತದೋ ಅದು ಪುಣ್ಯಕ್ಷೇತ್ರ ಅಂತ ತಿಳ್ಕೊಳ್ಬೇಕು. ಸರ್, ಋಷಿಗಳಿಗೆ ಖುಷಿ ಆಯ್ತು. ಅವರೆಲ್ಲ ಬದರಿಗೆ ಬಂದು ಕೂತರು. ಬದರಿಯಲ್ಲಿ ಮೇಲಿಂದ ಒಂದು ಚಕ್ರ ಬಂತು. ಚಕ್ರ ಬಂದು ಅಲ್ಲೇ ಬೀಳ್ತದೆ ಅಂತ ಅನ್ಕೊಂಡ್ರೆ ಅದು ಬಿದ್ದದ್ದು ಎದ್ದಿತು. ಒಂದ್ಸಲ ಎದ್ದು ಆಮೇಲೆ ತಿರುಗುವುದಕ್ಕೆ ಪ್ರಾರಂಭ ಆಯಿತು. ಅದಕ್ಕೆ ಧರ್ಮಚಕ್ರ ಅಂತ ಹೆಸರು. ಈ ಧರ್ಮಚಕ್ರ ಅಲ್ಲಿಂದ ತಿರುಗ್ತಾ ತಿರುಗ್ತಾ ಅಲಕನಂದೆಯ ತೀರದಲ್ಲೇ ಬಂತಂತೆ. ಎಲ್ಲೆಲ್ಲಿ ಚಕ್ರ ತಿರುಗ್ತಾ ಬಂತು ಅದೆಲ್ಲ ಪುಣ್ಯಕ್ಷೇತ್ರ. ಹಾಗೆ ತಿರುಗಿ ತಿರುಗಿ ಆ ಅಲಕನಂದೆಗೆ ಇನ್ನೊಂದು ಬಂದು ಸೇರಿತು, ಭಾಗೀರಥಿ ಸೇರಿತು, ಮತ್ತೊಂದು ಸೇರಿತು, ಮಂದಾಕಿನಿ, ಎಲ್ಲ ಸೇರಿ ಕೊನೆಗೆ ಹರಿದ್ವಾರಕ್ಕೆ ಬಂತು ಚಕ್ರ. ಅಲ್ಲಾದ್ರೂ ಅಡ್ಡ ಬೀಳ್ತಾ, ಅಡ್ಡ ಬಿದ್ರೆ ಅದು ಅತ್ಯಂತ ಪುಣ್ಯಕ್ಷೇತ್ರ ಆಗ್ತದೆ. ಎಲ್ಲಿ ಬೀಳ್ತದೆ? ಋಷಿಗಳು ಒಟ್ಟಿಗೆ ಸಾಕ್ತಾ ಇದ್ದಾರೆ. ಅಲ್ಲಿಂದ ತಿರುಗಿ ಗಂಗೆಯ ಜೊತೆಗೇ ತೀರದಲ್ಲಿ ಬಂದು ಎಲ್ಲಿ ಗಂಗೆಗೆ ಗೋಮತಿ ಸೇರಿತು ಅಲ್ಲಿ ಗೋಮತಿಯ ತೀರದಲ್ಲಿ ಸುತ್ತಿತಂತೆ. ಗಂಗೆಯನ್ನು ಬಿಟ್ಟಿತು ಅಲ್ಲಿಂದ. ಅಂದ್ರೆ ಅಲ್ಲಿಯ ತನಕ ಗಂಗೆ ಸ್ವಲ್ಪ ಶುದ್ಧ, ಆಮೇಲೆ ಎಲ್ಲ ಎಡವಟ್ಟು ಮಾಡ್ತಾರೆ ಮನುಷ್ಯರೊಂದು ಗೊತ್ತದಕ್ಕೆ. ಅದಕ್ಕೆ ಗಂಗೆ ಅಲ್ಲಿಂದ ಗೋಮತಿಯ ತೀರದಲ್ಲಿ, ಯಾವುದು ಚಕ್ರ ಗೋಮತಿಯ ತೀರದಲ್ಲಿ ತಿರುಗಿತು. ಗೋಮತಿಯ ತೀರದಲ್ಲಿ ಹೋಗ್ತಾ ಹೋಗ್ತಾ ಯಾವಾಗ ನೈಮಿಷಾರಣ್ಯ ಅಂತ ಇವತ್ತು ನಾವು ಕರೀತೇವಲ್ವ, ಅಂತಹ ಗೋಮತಿ ತೀರದ ಋಷಿ ಮುನಿಗಳು ತಪಸ್ಸು ಮಾಡ್ತಾ ಇದ್ದಂತಹ ದೊಡ್ಡ ಗುರುಕುಲ, ಶೌನಕರ ಗುರುಕುಲ ಇದ್ದಂತಹ ಪ್ರದೇಶಕ್ಕೆ ಬಂದು ಅಲ್ಲಿ ಚಕ್ರ, ಆ ಚಕ್ರದ ನೇಮಿ ಉಂಟಲ್ಲ, ನೇಮಿ ಅಂದ್ರೆ ಏನು? ಮಧ್ಯದಲ್ಲಿರುವುದು ನಾಭಿ, ಬದಿಯಲ್ಲಿರುವಂತಹ ಪರಿಧಿಗೆ ನೇಮಿ ಅಂತ ಹೆಸರು. ನಾಭಿಯಿಂದ ನೇಮಿಯ ತನಕ ಇರತಕ್ಕಂಥ ಕೋಲುಗಳಿಗೆ ಅರ ಅಂತ ಹೆಸರು. ಹೀಗೆ ಅರ ಇವ ರಥನಾಭವು, ರಥದ ನಾಭಿಯಿಂದ ನೇಮಿಯ ತನಕ ಅರ ಇರ್ತದೆ. ಈ ನೇಮಿ ಅದು ಅಡ್ಡ ಬಿತ್ತಂತೆ ಚಕ್ರ, ಅಲ್ಲೇ ಧರ್ಮಚಕ್ರ ಬಿದ್ದ ಜಾಗ. ನೇಮಿ ಶರಣ ಆದದ್ರಿಂದ ಅದಕ್ಕೆ ನೇಮಿಷ ಅಂತ ಹೆಸರಾಯ್ತಂತೆ. ರಥ ನೇಮಿಯ ಶರಣ ಆಯ್ತು. ಶರಣ ಅಂದ್ರೆ ವಿಶರಣ, ವಿಶರಣ ಅಂದ್ರೆ ಅಡ್ಡ ಬಿತ್ತು. ಅದಕ್ಕೋಸ್ಕರ ಅಲ್ಲಿಗೆ ನೈಮಿಷ ಅರಣ್ಯ ಅಂತ ಹೆಸರಾಯ್ತಂತೆ. ಇದನ್ನು ಬ್ರಹ್ಮಾಂಡ ಪುರಾಣ ವರ್ಣನೆ ಮಾಡ್ತಾರೆ. ಇಂತಹ ನೈಮಿಷಾರಣ್ಯ ಅತ್ಯಂತ ಧರ್ಮ ಶ್ರೇಯಸ್ಕರವಾಗಿರತಕ್ಕಂತಹ ಅರಣ್ಯ. ಅಲ್ಲಿ ಒಂದು ಗುರುಕುಲ, ನಿರಂತರ ವೇದಾಂತದ ವೇದಾಂಗಗಳ ಅಧ್ಯಯನ ನಡೆಯತಕ್ಕಂತಹ ಪುಣ್ಯಕ್ಷೇತ್ರ. ಶೌನಕರು ಆ ಗುರುಕುಲದ ಕುಲಪತಿಗಳು. ಕುಲಪತಿಗಳು ಅಂತ ಹೇಳಿದ್ರೆ ಇವತ್ತಿನ ಹಾಗಲ್ಲ. ಕುಲಪತಿ ಅಂತ ಕರಿಬೇಕಾದ್ರೆ ಅವರಿಗೆ ಅರ್ಹತೆ ಎಂತದ್ದು ಅಂದ್ರೆ ವಟೂನಾಂ ದಶಸಾಹಸ್ರಂ ಯೋನ್ನದಾನಾದಿ ಪೋಷಣಾತ್ ಅಧ್ಯಾಪಯೇಚ್ಚ ವಿಪ್ರ ಋಷಿ ಸವೈ ಕುಲಪತಿ ಸ್ಮೃತಃ. ಕುಲಪತಿ ಅಂತಾಗಬೇಕಾದ್ರೆ ಇಷ್ಟು ಅರ್ಹತೆ ಬೇಕು. 10,000ಕ್ಕೆ ಕಡಿಮೆ ಇಲ್ಲದ ವಿದ್ಯಾರ್ಥಿಗಳ ಸಂಖ್ಯೆ ಇರಬೇಕು. ಅದು ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಎಲ್ಲ ಹಿರಿಯರಲ್ಲ. ವಟೂನಾಂ ದಶಸಾಹಸ್ರಂ. ಅವರಿಗೆ ಏನ್ ಮಾಡಬೇಕು? ಅನ್ನದಾನಾದಿ ಪೋಷ. ಅವರಿಗೆ ಅನ್ನದ ವ್ಯವಸ್ಥೆ, ಊಟದ ವ್ಯವಸ್ಥೆಯನ್ನು ಮಾಡಬೇಕು. ಜೊತೆಗೆ ಅಧ್ಯಾಪನದ ವ್ಯವಸ್ಥೆಯನ್ನು ಮಾಡಬೇಕು. 10,000ಕ್ಕೆ ಒಬ್ಬನೇ ಪಾಠ ಹೇಳ್ತಾ ಕೊಡ್ಲಿಕ್ಕೆ ಆಗುದಿಲ್ಲ. ಅವರವರ ಸ್ತರದ ವ್ಯತ್ಯಾಸವನ್ನು ನೋಡಿಕೊಂಡು, ಯಾರಿಗೆ ವೇದ ಪಾಠ, ಯಾರಿಗೆ ವೇದಾಂಗದ ಪಾಠ, ಯಾರಿಗೆ ವೇದಾಂತದ ಪಾಠ, ಅದನ್ನು ನೋಡಿಕೊಂಡು ಪಾಠದ ವ್ಯವಸ್ಥೆ ಮಾಡಬೇಕು. ವ್ಯವಸ್ಥೆ ಮಾಡುವುದು ಮಾತ್ರ ಅಲ್ಲ, ಅವರನ್ನು ಸರಿಯಾಗಿ ಓದಿದ್ದಾರೋ ಅಂತ ಪರಿವೀಕ್ಷಣೆಯನ್ನು ಕೂಡ ಮಾಡಬೇಕು. ಇಷ್ಟು ಯಾರು ಒಬ್ಬ ವಿಪ್ರಋಷಿ ಮಾಡ್ತಾನೋ ಅಂತಹ ವಿಪ್ರಋಷಿಗೆ ಕುಲಪತಿ ಅಂತ ಹೆಸರು. ಅಷ್ಟು ದೊಡ್ಡ ಕುಲಕ್ಕೆ ಆತ ಪತಿಯಾಗಿದ್ದಾನೆ ಅಂತ. ಆ ಅನ್ವರ್ಥ ಕುಲಪತಿತ್ವ ಉಳ್ಳಂತಹ ವ್ಯಕ್ತಿತ್ವ ನಮ್ಮ ಶೌನಕ ಮಹರ್ಷಿಗಳದ್ದು. ಶೌನಕಸ್ತು ಕುಲಪತಿ ಅಂತ ಪ್ರಾರಂಭ ಆಗ್ತದೆ. ಅವರಿದ್ದಂತಹ ಆ ಗುರುಕುಲದಲ್ಲಿ ಒಂದು ದೊಡ್ಡ ಯಾಗವನ್ನು ಹಮ್ಮಿಕೊಂಡಿದ್ದಾರೆ. ಅದು ಯಾಗ ಅಲ್ಲ, ಅದು ಸತ್ರ. ಸತ್ರ ಅಂದ್ರೆ ಒಂದು ದಿನ ನಡೆಯುವ ಯಾಗ ಬೇರೆ, ಹೋಮ ಬೇರೆ, ಹವನ ಬೇರೆ, ಯಾಗ ಬೇರೆ, ಮಹಾಯಾಗ ಬೇರೆ, ಸತ್ರ ಬೇರೆ, ಮಹಾಸತ್ರ ಬೇರೆ. ಹೋಮ ಹವನ ಅಂತ ಹೇಳಿದ್ರೆ 1 ಗಂಟೆ 2 ಗಂಟೆಯಲ್ಲಿ ಮುಗಿಯುವಂಥದ್ದು. ನಮ್ದೆಲ್ಲ ಈಗ ಹೋಮ ಹವನಗಳಲ್ಲಿ ಇರುವಂತಹ ಪ್ರಸಂಗ. ಆದ್ರೆ ಯಾಗ ಅಂತ ಆಗಬೇಕಾದ್ರೆ ಅಲ್ಲಿ 1000ಕ್ಕಿಂತ ಕಡಿಮೆ ಇಲ್ಲದೆ ಇರುವಷ್ಟು ಆಹುತಿ ಇರಬೇಕು. ಮಹಾಯಾಗ ಅಂತ ಆಗಬೇಕಾದ್ರೆ 10,000ಕ್ಕಿಂತ ಹೆಚ್ಚು ಆಹುತಿ ಇರಬೇಕು. ಸತ್ರ ಅಂತ ಆಗಬೇಕಾದ್ರೆ ಅನೇಕ ದಿನದಲ್ಲಿ ನಡಿಬೇಕು. ಇಲ್ಲಿ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ. ಇದೊಂದು ಸತ್ರ. ಅದು ಮೋಕ್ಷಕ್ಕೋಸ್ಕರ, ಮೋಕ್ಷವನ್ನು ಉದ್ದೇಶಿಸಿ ನಡೆಸತಕ್ಕಂತಹ ಸತ್ರ. ಅದು 1 ವರ್ಷ 2 ವರ್ಷದಲ್ಲಿ ಮುಗಿಯುವಂತಹದ್ದಲ್ಲ, ದೀರ್ಘಕಾಲ ನಡೆಯುವ ಸತ್ರ. ಅಂದ್ರೆ ಒಬ್ರು ತೀರಿಕೊಂಡ್ರು ಅಂದ್ರೆ ಇನ್ನೊಬ್ರು ಯಜಮಾನರಾಗ್ತಾರೆ. ಒಟ್ಟು ಬಹು ಯಜಮಾನಕವಾದ ಸತ್ರ ಅದು. ಸತ್ರ ಯಾಕೆ ಮಾಡಿದ್ದು? ಕಂಕಣ ಬಂಧನ ಮಾಡಿಕೊಂಡು. ಯಾಕೆಂತ ಹೇಳಿದ್ರೆ ಕಲಿಕಾಲ ಬಂದಿದೆ ಅಂತ ಅವರು ಸತ್ರ ಶುರು ಮಾಡಿದ್ದು ಅದಕ್ಕೋಸ್ಕರ ಅಂತೆ. ಹಾಗಾದ್ರೆ ಈ ಕಥೆ ಈಗ ಕಲಿಕಾಲದ ಕಥೆ.
ಕಲಿಯುಗ ಪ್ರಾರಂಭ ಆಗಿದೆ. ಭಗವಂತ ಶ್ರೀಕೃಷ್ಣ ಅವತಾರ ಸಮಾಪ್ತಿ ಮಾಡಿದ್ದಾನೆ. ಕೃಷ್ಣೇ ಸ್ವಧಾಮೋಪಗತೇ, ಕೃಷ್ಣ ಸ್ವಧಾಮಕ್ಕೆ ಹೊರಟ ಮೇಲೆ ಧರ್ಮ ಕಂ ಶರಣಂ ಗತಃ, ಧರ್ಮ ಯಾರನ್ನು ಆಧರಿಸಿ ನಿಂತಿದೆ ಅನ್ನುವ ಪ್ರಶ್ನೆ ಕೇಳುವಂತಹ ಪ್ರಸಂಗ ಇದು. ಅಲ್ಲಿದ್ದಾರೆ ಅವರು ಎಲ್ಲ ಸತ್ರದಲ್ಲಿ ತೊಡಗಿದ್ದಾರೆ. ಸತ್ರ ಅಂತ ಆಗಬೇಕಾದ್ರೆ ದಿನದ 5 ಭಾಗದಲ್ಲಿ 5 ಕೆಲಸ ನಡೆಸಬೇಕು. ಸತ್ರದ ವಿಧಾನ. ದಿನದ 5 ಭಾಗ ಯಾವುದು? ಪ್ರಾತಃ ಕಾಲ, ಸಂಗಮ ಕಾಲ, ಮಧ್ಯಾಹ್ನ, ಅಪರಾಹ್ನ, ಸಾಯಾಹ್ನ ಅಂತ ಹಗಲಿನ 5 ಭಾಗ. ಮತ್ತೆ ರಾತ್ರಿಯಲ್ಲಿ ಪ್ರದೋಷಾದಿಗಳು, ನಿಷೀಧ, ಉಷಕ್ಕಾಲದ ತನಕ 5 ಭಾಗಗಳು ರಾತ್ರಿಯಲ್ಲಿ ಉಂಟು. ಈ ಹಗಲಿನ 5 ಭಾಗದಲ್ಲಿ ಪ್ರಾತರ್ಹುತ ಹುತಾಶನಾಹ, ರಾತ್ರಿಯ ಕೊನೆಯ ಭಾಗದಲ್ಲಿ ಎದ್ದು ಅವನ ಅನುಷ್ಠಾನವನ್ನು ಮುಗಿಸ್ಬೇಕಂತೆ. ಗೊತ್ತಾಯ್ತಾ? ರಾತ್ರಿಯ ಕೊನೆಯ ಭಾಗ ಅಂದ್ರೆ ಎಷ್ಟೊತ್ತಿಗೆ? 4 ಗಂಟೆಗೆ ಏಳಬೇಕು. ಬೆಳಗ್ಗೆ ಎದ್ದು ರಾತ್ರಿಯ ಕೊನೆಯ ಭಾಗದಲ್ಲಿ ಎದ್ದು ಆತನ ಅನುಷ್ಠಾನ ಸೂರ್ಯೋದಯಕ್ಕೆ ಮುಗಿಬೇಕು. ಸೂರ್ಯೋದಯ ಅಂದ್ರೆ ಅರ್ಥ ಏನು? ಪೂರ್ವ ದಿಕ್ಕಿನಲ್ಲಿ ಸೂರ್ಯಮಂಡಲ ಅರ್ಧದಷ್ಟು ಕಾಣಿಸೋದು. ಮಾರ್ತಂಡ ಮಂಡಲಸ್ಯ ಅರ್ಧೋದಯಾತ್ ಬರೆ. ಆ ಮಾರ್ತಂಡ ಮಂಡಲ ಅರ್ಧದಷ್ಟು ಕಾಣಿಸಿಕೊಂಡಾಗ ಸೂರ್ಯೋದಯ ಕಾಲ ಅಂತ ಹೆಸರು. ಆ ಕಾಲದ ನಂತರದ ಕಾಲ 6 ಗಳಿಗೆ, ಅದಕ್ಕೆ ಪ್ರಾತಃ ಕಾಲ ಅಂತ ಹೆಸರು. ಮೊದಲಿದ್ದು ಅರುಣೋದಯ ಕಾಲ, ಈಗ ಪ್ರಾತಃ ಕಾಲ ಶುರುವಾಯಿತು. ಪ್ರಾತಃ ಕಾಲದಲ್ಲಿ ಅಗ್ನಿ ಪ್ರತಿಷ್ಠೆ ಮಾಡಿ ಹೋಮ ಮಾಡಬೇಕು. ಇದು ಸತ್ರದ ಕ್ರಮ. ಅನುಷ್ಠಾನ ಪ್ರಾತಃ ಕಾಲದ ಒಳಗೆ ಮುಗಿಸಬೇಕು. ಪ್ರಾತಃ ಕಾಲದಲ್ಲಿ ಹೋಮ, ಅಗ್ನಿ ಕಾರ್ಯ ಎಲ್ಲ ಮಾಡುವ ಕಾಲ ಅದು. ಅಲ್ಲಿ ಏನು ಮಾಡಬೇಕು? ಪ್ರಾತರ್ಹುತ ಹುತಾಶನ, ಅಗ್ನಿಯಲ್ಲಿ ಆಹುತಿಯನ್ನು ಪಡಬೇಕು. ಅಷ್ಟೊತ್ತಿಗೆ 8:15 ಗಂಟೆ ಆಗ್ತದೆ ಅಂತ ಇಟ್ಟುಕೊಳ್ಳುವ. ಯಾಕೆ? ಪ್ರಾತಃ ಕಾಲ ಮುಗಿಯಿತು. ಸಂಗಮ ಕಾಲ ಶುರು ಆಗ್ತದೆ. ಸಂಗಮ ಅಂತ ಹೇಳಿದ್ರೆ ಅದು 6 ಗಳಿಗೆ. ಸಂಗಮ ಕಾಲ ಅಂದ್ರೆ ಗೋವುಗಳೆಲ್ಲ ಹಟ್ಟಿಯಿಂದ ಹೊರಗೆ ಬಂದು ಹುಲ್ಲುಗಾವಲಿನಲ್ಲಿ ಒಟ್ಟಾಗುವ ಕಾಲ. ಸಂಗತಾಹ ಗಾವಹ ಕಾಲೇಸ್ಮಿನ್ ಇತಿ ಸಂಗವಹ, ಗೋವುಗಳೆಲ್ಲ ಹುಲ್ಲುಗಾವಲಿಗೆ ತೆರಳುವ ಕಾಲ ಅಂತ ಅರ್ಥ. ಬಹಳ ಪ್ರಶಸ್ತವಾದ ಮುಹೂರ್ತ ಅದು, ಗೋಧೂಳಿಯ ಹಾಗೆ ಇರುವಂತ ಮುಹೂರ್ತ. ಆ ಸಂಗಮ ಕಾಲದಲ್ಲಿ ಇವರು ಪಾರಾಯಣಗಳನ್ನು ಮಾಡಬೇಕು. ಹಿಂದೆ ಋಷಿ ಮುನಿಗಳು ಎಷ್ಟೆಲ್ಲ ಜ್ಞಾನ ಕೊಟ್ಟಿದ್ದಾರೆ, ಅದನ್ನು ಒಂದು ಬಾರಿ ಅನುಸಂಧಾನ ಮಾಡುವುದಕ್ಕೆ ಪಾರಾಯಣ ಅಂತ ಹೆಸರು. ಅವರು ಏನು ಕೊಟ್ಟಿದ್ದಾರೆ ಆ ಗ್ರಂಥ ಮುಗಿಸುವುದು. ಪಾರಂಪ್ರತಿ ಅಯನಂ, ಮಧ್ಯದಲ್ಲೇ ನಿಲ್ಲಿಸಿ ಬಿಡ್ಲಿಕ್ಕಿಲ್ಲ. ಕೆಲವರು ವಿಷ್ಣು ಸಹಸ್ರನಾಮ ಪಾರಾಯಣ ಶುರು ಮಾಡ್ತಾರೆ, ಮುಂದೆ ಹೋಗುವುದೇ ಇಲ್ಲ. ಅವರು ಉದ್ಭವ ಕ್ಷೋಭಣೋ ದೇವ, ಅದು ಉದ್ಭವ ಸುಂದರ ಸುಂದರ ಬರುವುದೇ ಇಲ್ಲ. ಮತ್ತೆ ಅಲ್ಲೇ ಸುತ್ತಿಕೊಂಡು ಅಲ್ಲೇ ಇದ್ದು ಇದು ಅದು ಪಾರ ಅಯನ ಆಗುದಿಲ್ಲ. ಪಾರ ಅಂದ್ರೆ ಆ ಕಡೆ ಮುಟ್ಟಬೇಕು, ಮುಗಿಸ್ಬೇಕು ಅದನ್ನು. ಅಂದ್ರೆ ಏಕಾಗ್ರತೆ ಇಲ್ಲದೆ ಹೋದ್ರೆ ಅದಾಗುವುದಿಲ್ಲ ಅಂತ ಅರ್ಥ. ಆ ರೀತಿ ಪಾರಾಯಣ ಮಾಡುವುದಕ್ಕೋಸ್ಕರ ಇರುವ ಕಾಲಕ್ಕೆ ಸಂಗಮ ಕಾಲ ಅಂತ ಹೆಸರು. ಸುಮಾರು 11-11:30 ತನಕ ಸಂಗಮ ಕಾಲ. ಆಮೇಲಿನ ಕಾಲ ಏನು? ಅದು ಮಧ್ಯಾಹ್ನ. ಅದು ದಾನಕ್ಕಿರುವ ಕಾಲ. ಸತ್ರದಲ್ಲಿ ದಾನಕ್ಕೆ ಪ್ರಾಶಸ್ತ್ಯ, ಮುಖ್ಯವಾಗಿ ಅನ್ನದಾನ. ನಾನಾ ರೀತಿಯ ದಾನಗಳನ್ನು ನಡೆಸಿ ಮಧ್ಯಾಹ್ನ ಆದ ಮೇಲೆ ಅಪರಾಹ್ನ ಬರ್ತದೆ. ಅಪರಾಹ್ನ ಯಾಕೆ ಅಂತ ಕೇಳಿದ್ರೆ ಕೆಲವರು ಹೇಳ್ತಾರೆ ತಲೆದಿಂಬು ಹಿಡ್ಕೊಳ್ಳಿಕ್ಕೆ ಅಂತ. ಅಪರಾಹ್ನ ಅದಕ್ಕಲ್ಲ. ಅಪರಾಹ್ನದಲ್ಲಿ ಶಾಸ್ತ್ರ ವಿಚಾರ ಗೋಷ್ಠಿ. ಶಾಸ್ತ್ರದ ಯಾವುದೋ ಒಂದು ತುಂಡು ವಿಷಯವನ್ನು ತಗೊಳ್ಬೇಕು, ಒಂದು ಸೂಕ್ಷ್ಮವಾದ ವಿಷಯ. ಆ ಸೂಕ್ಷ್ಮವಾದ ವಿಷಯವನ್ನು ತಗೊಂಡು ಅದನ್ನು ರಾಶಿ ಮೇರು ಪರ್ವತದ ಹಾಗೆ ಮಾಡಿಬಿಡ್ಬೇಕು. ಚಿಕ್ಕ ವಿಷಯವನ್ನು ದೊಡ್ಡದಾಗಿ ಮಾಡಿ ಅದರಲ್ಲಿ ಪೂರ್ವಪಕ್ಷಗಳೇನು ಸಿದ್ಧಾಂತಗಳೇನು ಭಾರಿ ವಿಮರ್ಶೆ ಮಾಡಿ ಕೊನೆಗೆ ತೀರ್ಮಾನ ಆಗದೆ ಹೋದ್ರೂ ಸರಿ. ಯಾಕಂದ್ರೆ ತೀರ್ಮಾನ ಆದವರೇ ಗಲಾಟೆ ಮಾಡೋದು. ಕೊನೆಗೆ ತೀರ್ಮಾನ ಆಗಬೇಕು ಅಂತಿಲ್ಲ, ಆದ್ರೆ ಅದರಲ್ಲಿ ಒಂದು ನಿಶ್ಚಯ ಉಂಟಾಗ್ತದೆ. ಇದಕ್ಕೆ ವಾಕ್ಯಾರ್ಥ ಚಿಂತನೆ ಅಂತ ಹೆಸರು. ಯಾವುದೋ ಒಂದು ವೇದದ ವಾಕ್ಯವನ್ನು ಹಿಡ್ಕೊಂಡು ಅದಕ್ಕೆ ಹಾಗೆ ಯಾಕೆ ಅರ್ಥ ಅಲ್ಲ, ಹೀಗೆ ಅರ್ಥ ಯಾಕೆ, ಇದಕ್ಕೆ ವಿದ್ಯೆ ಅವಿದ್ಯೆ ಅಂತ ಹೆಸರು. ಅವಿದ್ಯಾ ಅಂದ್ರೆ ಏನು? ತಪ್ಪು ಯಾಕೆ ತಪ್ಪು ಅಂತ ತಿಳಿಯುವುದಕ್ಕೆ ಅವಿದ್ಯೆ ಅಂತ ಹೆಸರು. ವಿದ್ಯೆ ಅಂತ ಹೇಳಿದ್ರೆ ಸರಿಯಾದದ್ದು ಯಾಕೆ ಸರಿ ಅಂತ ತಿಳಿದಾಗ ಅದು ವಿದ್ಯೆ ಆಗ್ತದೆ. ವಿದ್ಯಾಂಚ ಅವಿದ್ಯಾಂಚ ಯಸ್ತದ್ವೇದೋ ಭಯಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ತ್ವ ಅವಿದ್ಯೆಯ ಮೃತಮಶ್ನುತೆ. ತಪ್ಪಾದದ್ದು ಯಾಕೆ ತಪ್ಪು ಅಂತ ತಿಳಿದದ್ದಕ್ಕೆ ಫಲ ಬೇರೆ, ಸರಿಯಾದದ್ದು ಸರಿ ಯಾಕೆ ಅಂತ ತಿಳಿದದ್ದಕ್ಕೆ ಫಲ ಬೇರೆ. ಅವಿದ್ಯೆಯಿಂದ ಅವನಿಗೆ ಅನಿಷ್ಟ ನಿವೃತ್ತಿ ಆಗ್ತದೆ, ವಿದ್ಯೆಯಿಂದ ಇಷ್ಟ ಪ್ರಾಪ್ತಿ ಆಗ್ತದೆ. ಸಂಸಾರದ ಬಿಡುಗಡೆಗೆ ಅವಿದ್ಯೆ ಬೇಕು, ಮೋಕ್ಷ ಸಿಗುವುದಕ್ಕೆ ಮತ್ತೆ ವಿದ್ಯೆ ಬೇಕು, ಆನಂದಾನುಭವಕ್ಕೆ ವಿದ್ಯೆ ಬೇಕು. ಹಾಗೆ ಅವಿದ್ಯೆ ವಿದ್ಯೆಗಳು ಎರಡನ್ನೂ ಕೂಡ ವಿದ್ಯಾಂಚ ಅವಿದ್ಯಾಂಚ ಯಸ್ತದ್ವೇದ ಉಭಯಂಶಃ ಅಂತ ಅವೆರಡನ್ನೂ ಕೂಡ ಆತ ಅಧ್ಯಯನ ಮಾಡಿಕೊಂಡು ಎರಡರಲ್ಲೂ ಕೂಡ ನಿಷ್ಣಾತನಾಗಬೇಕು ಅಂತ ಹೇಳ್ತಾರಲ್ವಾ. ಆ ನಿಟ್ಟಿನಿಂದ ಈ ಶಾಸ್ತ್ರಾಧ್ಯಯನದ ಮೂಲಕ ಸಾಯಂಕಾಲದ ಯಾವುದು ಅಪರಾಹ್ನ ಕಾಲವನ್ನು ಒಂದು ವಿಚಾರಗೋಷ್ಠಿಯ ಮೂಲಕ ಅರ್ಥ ನಿರ್ಣಯಕ್ಕೋಸ್ಕರ ಬಳಸಿಕೊಳ್ಳಬೇಕು.
ಯಾಗ ಮಾಡುವಾಗ ಇಂಥ ತುಂಬಾ ಸಮಸ್ಯೆಗಳು ಬರ್ತವೆ. ಯಾಗದ ಹೊತ್ತಿಗೆ ಸುಕ್ಷುರ ಸಂಮಾರ್ಜನೆ ಮಾಡುವಾಗಲೇ ಸಮಸ್ಯೆ ಬರ್ತದೆ. ಅದನ್ನು ಇವತ್ತಿನ ವಿಚಾರಗೋಷ್ಠಿಗೆ ಇದು ಅಂತ ಯಾಗದ ಹೊತ್ತಿಗೆ ತೀರ್ಮಾನ ಆಗ್ತದೆ. ಆಮೇಲೆ ಅಷ್ಟು ಅಪರಾಹ್ನ ಕಾಲ ಮುಗೀತಾ, ಮತ್ತೆ ಬಂದದ್ದು ಯಾವುದು? ಸಾಯಾನ್ನ ಕಾಲ. ಸಾಯಾನ್ನ ಕಾಲ ಅಂದ್ರೆ ಹಸುಗಳೆಲ್ಲ ಮತ್ತೆ ಊರಿಗೆ ಬರುವ ಕಾಲ ಅದು. ಆ ಕಾಲದಲ್ಲಿ ಪುರಾಣ ಪ್ರವಚನ ನಡೆಸಬೇಕು. ಇಷ್ಟೆಲ್ಲ ವಾಕ್ಯಾರ್ಥಗೋಷ್ಠಿ ಮಾಡಿದವರು ಪುರಾಣ ಕೂತು ಕೇಳಬೇಕು. ಅವರೇ ನಾನೇ ಹೇಳ್ತೇನೆ ಅಂತ ಹೇಳಲಿಕ್ಕಿಲ್ಲ. ಅವರು ಕೂತುಕೊಂಡು ಕೇಳಬೇಕು ಅಷ್ಟು ಹೊತ್ತು ಪುರಾಣ ಪ್ರವಚನ. ಯಾಕೆಂದ್ರೆ ಈ ವಿಚಾರಗೋಷ್ಠಿ ಅದು ಬುದ್ಧಿಯ ಕೆಲಸ, ಪುರಾಣ ಪ್ರವಚನ ಅದು ಮನಸ್ಸಿನ ಕೆಲಸ. ಅಲ್ಲಿ ಮನಸ್ಸು ಶಾಂತವಾಗಿ ಆ ಭಗವಂತನ ಮಹಾತ್ಮೆಯನ್ನು ಶ್ರವಣ ಮಾಡ್ತಾ ತಾವು ರೋಮಾಂಚನಗೊಳ್ಳಬೇಕು. ಪುರಾಣ ಪ್ರವಚನ ಮಾಡುವವರೇ ರೋಮಾಂಚನಗೊಳ್ಳಬೇಕಂತೆ ಪುರಾಣ ಪ್ರವಚನ ಮಾಡುವಾಗ. ನಮ್ಮ ವೇದವ್ಯಾಸರು ಪುರಾಣವನ್ನು ರಚನೆ ಮಾಡಿದ್ದು ಮಾತ್ರ ಅಲ್ಲ, ಪ್ರವಚನ ಮಾಡ್ತಾ ಇದ್ರು. ಶಿಷ್ಯರು ಸುಮಂತು, ಜೈಮಿನಿ, ವೈಶಂಪಾಯನ ಎಲ್ಲ ಶಿಷ್ಯರೆಲ್ಲ ಕೂತು ಕೇಳ್ತಾ ಇದ್ದಾರೆ. ಇವರು ಪುರಾಣ ಪ್ರವಚನ ಮಾಡುವಾಗ ವ್ಯಾಸರಿಗೆ ರೋಮಾಂಚನ ಅಂತೆ. ರೋಮಾಂಚನ ಆದಾಗ ಅಲ್ಲಿಂದ ಒಬ್ಬ ಮಗ ಹುಟ್ಟಿದ. ಈಗ ರೋಮಾಂಚಾತ್ ರೋಮಹರ್ಷಣ ಅಂತ ವೇದವ್ಯಾಸರ ಮಗ ರೋಮಹರ್ಷಣ. ಅವನು ರೋಮಾಂಚನಗೊಳಿಸುವ ಉಪನ್ಯಾಸ ಮಾಡ್ತಕ್ಕಂತಹ ಪುರಾಣ ಪ್ರವಚನಕಾರ ರೋಮಹರ್ಷಣ. ವೇದವ್ಯಾಸರು ತಮ್ಮ 17 ಪುರಾಣಗಳನ್ನು ರಚಿಸಿ ಅಷ್ಟನ್ನು ಈ ರೋಮಹರ್ಷಣಿಗೆ ಕೊಟ್ಟರಂತೆ. ಪ್ರಚಾರ ಮಾಡುವ ಜವಾಬ್ದಾರಿ ನಿಂತು, ಸರಿಯಾಗಿ ಪ್ರಚಾರ ಮಾಡ್ತೀವಿ ಅಂತ ಹೇಳಿ ರೋಮಹರ್ಷಣಿಗೆ ಕೊಟ್ಟರು. ಇತಿಹಾಸ ಪುರಾಣಾನಾಂ ಪಿತಾಮೆ ರೋಮಹರ್ಷಣ ಅಂತ ಸೂತ ಪುರಾಣಿಕರು ಹೇಳ್ತಾರೆ. ಆ ರೋಮಹರ್ಷಣರು ಅದನ್ನೆಲ್ಲ ಪ್ರಸಾರ ಮಾಡ್ತಾ ಕೊನೆಗೆ ತನ್ನ ಮಗನಿಗೆ ವಿಶೇಷವಾಗಿ ಉಪದೇಶ ಮಾಡಿದರು. ರೋಮಹರ್ಷಣನ ಮಗ ರೌಮಹರ್ಷಣಿ, ಅವನಿಗೆ ಉಗ್ರಶ್ರವಸ್ಸು ಅಂತ ಹೆಸರು. ಆ ಉಗ್ರಶ್ರವಸ್ಸು ಯಾಕಂದ್ರೆ ಉಗ್ರವಾಗಿ ಶ್ರವಣ ಮಾಡಿ ಅದನ್ನೆಲ್ಲ ತಲೆಯಲ್ಲಿಟ್ಟುಕೊಂಡಂತಹ ಉಗ್ರಶ್ರವಸ್ ಎಂಬ ಸೂತ ಪುರಾಣಿಕರೇ ಈ ಶೌನಕರ ಯಾಗದಲ್ಲಿ ಬಂದು ಪುರಾಣ ಪ್ರವಚನ, ಸಾಯಾನ್ನದಲ್ಲಿ ನಡೆಸಬೇಕಾದ ಪುರಾಣ ಪ್ರವಚನಕ್ಕೆ ಅವರು ಬಂದಿದ್ದರು. ಬಂದಂತಹ ಸೂತರನ್ನು ಭಾರಿ ಚೆನ್ನಾಗಿ ಸತ್ಕಾರ ಮಾಡಿ ಮೇಲೆ ಕೂಡಿಸಿ ನಮಗೆ ಒಂದು 6 ಪ್ರಶ್ನೆ ಇದೆ, ಈ 6 ಪ್ರಶ್ನೆಗೆ ಉತ್ತರ ಹೇಳು ಅಂತ ಕೇಳಿದರು. ಈ 6 ಪ್ರಶ್ನೆಗಳಿಗೆ ಉತ್ತರ ಹೇಳುವಾಗ ಇನ್ನೊಂದು ಸೂಚನೆ ಕೊಟ್ಟರು. ನೀವು ಬಹಳಷ್ಟು ವಿಷಯಗಳನ್ನು ಈ ಹಿಂದೆಯೂ ನಮ್ಮಲ್ಲಿ ಪ್ರವಚನ ಮಾಡಿದ್ದೀರಿ. ಈ ಎಲ್ರಿಗೂ ಹೋಗಿ ನೈಮಿಷಾರಣ್ಯದಲ್ಲಿ ಪ್ರವಚನ ಮಾಡುವುದಂದ್ರೆ ಭಾರಿ ಇಷ್ಟ ಎಲ್ರಿಗೂ. ಯಾಕೆ ಅಷ್ಟು ಇಷ್ಟ ಅಂದ್ರೆ ಸಿಕ್ಕಾಪಟ್ಟೆ ಶ್ರೋತೃಗಳಿದ್ದಾರೆ ಅಂತ. ಯಾಕಂದ್ರೆ 10,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಅವರ ಪೋಷಕರೆಲ್ಲ ಬಂದ್ರೆ ಇನ್ನೆಷ್ಟಾಗ್ತಾರೆ? ಆ 10,000ಕ್ಕೆ ಪಾಠ ಹೇಳುವವರು ಎಷ್ಟು ಜನ ಇರ್ಲಿಕ್ಕಿಲ್ಲ. ಪಾಠ ಹೇಳುವವರು ಆ ಗುರುಕುಲದಲ್ಲೇ ಇದ್ದಾರೆ ಅಂದ್ರೆ ಅವರ ಸಂಸಾರ ಎಷ್ಟು ದೊಡ್ಡದಿರ್ಲಿಕ್ಕಿಲ್ಲ. ಅಷ್ಟೂ ಜನರು ಕೂತು ಹೇಳುವುದಕ್ಕೆ ಮೈಕಿಲ್ಲ. ಅಷ್ಟೂ ಜನರಿಗೆ ಉಪನ್ಯಾಸ ಇವರ ಕಂಚಿನ ಕಂಠ. ಅದು ಸೂತ ಪುರಾಣಿಕರ ವ್ಯಕ್ತಿತ್ವ. ಅಲ್ಲಿ ಕೂತು ಅವರು ಉಪನ್ಯಾಸ ಮಾಡಿದ್ರಂದ್ರೆ ಯಾರ ಕಿವಿಗೂ ಕೇಳಿಸದೇ ಇಲ್ಲ ಅಂತಿಲ್ಲ. ಅದಕ್ಕೆ ಕಾರಣ ಅಷ್ಟು ಶುದ್ಧವಾದ ವಾತಾವರಣವೂ ಒಂದು ಕಾರಣ. ಅಂಥಲ್ಲಿ ಅವರು ಉಪನ್ಯಾಸ ಮಾಡುವುದಕ್ಕೆ ಬಹಳ ಇಷ್ಟಪಟ್ಟು ಬರ್ತಿದ್ರು. ಬಂದಾಗ ಇವರು ಅಷ್ಟೇ ಚೆನ್ನಾಗಿ ಪ್ರಶ್ನೆ ಕೇಳ್ತಾ ಇದ್ರು. ಪ್ರಶ್ನೆಗೆ ಇವ್ರದ್ದು ಸರಿಯಾದ ಉತ್ತರ ಇರ್ತಿತ್ತು. ಆ ರೀತಿ ಇವರು 6 ಪ್ರಶ್ನೆ ಇದೆ. ಅದರ ಜೊತೆಗೆ ತಾವು ಗಂಗಾ ತೀರದಿಂದ ಬರ್ತಾ ಇದ್ದೀರಿ ಅನ್ನೋ ವಿಷಯ ಗೊತ್ತಾಯ್ತು. ಗಂಗಾ ತೀರದಲ್ಲಿ ಶುಕಾಚಾರ್ಯರು ಒಂದು ಹೊಸ ಪುರಾಣ ನಿಮಗೆ ಹೇಳಿದ್ದಾರಂತೆ. ಆ ಶುಕಾಚಾರ್ಯರು ಹೇಳಿದ ಪುರಾಣವನ್ನು ನಮಗೆ ಉಪದೇಶಿಸಿ ಅಂತ ಕೇಳಿದರು. ಹಾಗೆ ಸೂತ ಪುರಾಣಿಕರು ಶುಕಾಚಾರ್ಯರಲ್ಲಿ ತಾವು ಕೇಳಿ ಬಂದದ್ದು, ತಾವು ಕೇಳಿದ್ದೆಲ್ಲಿ? ಇವತ್ತಿನ ಶುಕ್ತಾಲ್ ಅಂತ ಹೇಳ್ತೇವಲ್ಲ, ಶುಕಸ್ಥಲ, ಗಂಗಾ ತೀರ. ಅಲ್ಲಿ ಶುಕರು ಪರೀಕ್ಷಿತನಿಗೆ ಶ್ರೀಮದ್ ಭಾಗವತವನ್ನು ಹೇಳ್ತಾ ಇದ್ದಾಗ ಬಂದಿದ್ದಂತಹ ಅನೇಕ ಋಷಿಗಳಲ್ಲಿ ಸೂತ ಪುರಾಣಿಕರು ಒಬ್ಬರು ಅಲ್ಲಿ ಶ್ರವಣ ಮಾಡಿದ್ದಾರೆ. ಶ್ರವಣ ಮಾಡಿದ್ದನ್ನು ಹಾಗೇ ತಲೆಯಲ್ಲಿ ಇಟ್ಟುಕೊಂಡು ಇದನ್ನು ಆ 10,000 ಜನಕ್ಕೆ ಹೇಳಬೇಕು ಅಂತ ಬಂದಿದ್ದಾರೆ. ಬಂದು ಈ ಕೇಳಿದ ಮೇಲೆ ಹೇಗಿರಬೇಕು ಜ್ಞಾನಿಗಳು? ಗರ್ಭಿಣಿಯ ಹಾಗೆ ಇರ್ಬೇಕಂತೆ. ತುಂಬು ಗರ್ಭಿಣಿ. ಈ ಹೊಟ್ಟೆಯಲ್ಲಿದ್ದ ಮಗುವಿನ ಮುಖ ಒಂದು ಸಲ ನೋಡಬೇಕು ಅಂತ ಖುಷಿ ಪಡ್ತಾ ಇರ್ತಾರೆ. ಅದನ್ನು ಹೆತ್ತು ಮುಖ ನೋಡಿದ ಮೇಲೆ ಅವಳಿಗೆ ಸಮಾಧಾನ ಆಗು. ಹಾಗೆ ಗರ್ಭೈವ ಸಂಭೃತೋ ಗರ್ಭಿಣಿ ಬಿಹಿ ಅಂತ ಉಪನಿಷತ್ತು ಹೇಳ್ತದೆ. ಜ್ಞಾನದಿಂದ ತುಂಬಿದ ವ್ಯಕ್ತಿ ಹೇಗೆ ತನ್ನ ಒಳಗಿರುವ ಜ್ಞಾನವನ್ನು ಒಬ್ಬ ಶಿಷ್ಯನಿಗೆ ತುಂಬಿಸಿ ಅವನ ಮುಖವೊಮ್ಮೆ ನೋಡಬೇಕು ಅಂತ ಬಯಸ್ಬೇಕಂತೆ. ಜ್ಞಾನವನ್ನು ಶಿಷ್ಯರಿಗೆ ಕೊಟ್ಟಾಗ ಶಿಷ್ಯರ ಮುಖ ಅರಳುತ್ತಲ್ಲ, ಅದನ್ನೊಮ್ಮೆ ನೋಡಬೇಕು ಅಂತ ಜ್ಞಾನಿಗೆ ಇರ್ತದೆ. ಹಾಗೆ ಸೂತ ಪುರಾಣಿಕರು ಭಾಗವತವನ್ನು ತಲೆಯಲ್ಲಿ ತುಂಬಿಸಿಕೊಂಡು ಇಲ್ಲಿ ಹೋಗಿ ಹೇಳಬೇಕು. ಅದನ್ನು ಒಮ್ಮೆ ವಾಂತಿ ಮಾಡಿದ ಮೇಲೆ ಸಮಾಧಾನ ಆಗುವುದು. ಕಲ್ತದ್ದೆಲ್ಲ ಆ ಭಾಗವತವನ್ನು ಇಲ್ಲಿ ಹೇಳಬೇಕು ಅಂತ ಬಂದಿದ್ದಾರೆ. ಬಂದದ್ದಕ್ಕೆ ಸರಿಯಾಗಿ ಇವರು ಕೇಳಿದ್ರು. ಧರ್ಮಕ್ಕಂ ಶರಣಂ ಗತಃ ಅಂತಲೇ ಪ್ರಶ್ನೆ ಮಾಡಿದ್ರು. ಆವಾಗ ಶ್ರೀಕೃಷ್ಣ ತಾನು ಅವತಾರ ಸಮಾಪ್ತಿ ಮಾಡಿದಾಗ ಧರ್ಮದ ಆಶ್ರಯಕ್ಕೋಸ್ಕರ ಧರ್ಮದ ಅಪರಮೂರ್ತಿ ಎನಿಸಿದಂತಹ ಧಾರ್ಮಿಕ ಗ್ರಂಥಗಳನ್ನು ಇಟ್ಟು ಹೊರಟಿದ್ದಾನೆ. ಅಂತಹ ಗ್ರಂಥವೇ ಕೃಷ್ಣ ಕಥೆ.
ಆ ಕೃಷ್ಣ ಕಥೆ ಎನಿಸಿದ ಶ್ರೀಮದ್ ಭಾಗವತದಲ್ಲಿ ಧರ್ಮ ಈಗಲೂ ನಿಂತಿದೆ. ಆದರೆ ಧರ್ಮಕ್ಕೆ ಆಧಾರಭೂತವಾದದ್ದು ಶ್ರೀಮದ್ ಭಾಗವತ, ಅದನ್ನು ನಾನು ಹೇಳ್ತೇನೆ ಅಂತ ಹೇಳಿ ಶುಕಾಚಾರ್ಯರಿಗೆ ನಮಸ್ಕಾರ ಮಾಡ್ತಾರೆ. ಯಂ ಪ್ರೌರಜಂತಂ ಅನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಂ ಆನತೋಸ್ಮಿ. ಭಾಗವತ ಹೇಳುವಲ್ಲೆಲ್ಲ ಶುಕಾಚಾರ್ಯರು ಬಂದು ಕೂತಿರ್ತಾರಂತೆ. ಹೇಗೆ ರಾಮಾಯಣದ ಕತೆ ಯತ್ರ ಯತ್ರ ರಘುನಾಥ ಕೀರ್ತನಂ, ಅಲ್ಲಿ ಯಾರನ್ನು ಸ್ಮರತ ಸುಕೃತಾಂಜಲಿಂ, ಹನುಮಂತ ಕೈ ಮುಗಿದುಕೊಂಡು ಅಲ್ಲಿ ಕೂತಿರ್ತಾನೆ ರಾಮಾಯಣ ಕಥೆ. ಹಾಗೆ ಭಾಗವತದ ಕಥೆ ಶುಕಾಚಾರ್ಯೋಪಜ್ಞವಾಗಿ ಲೋಕಕ್ಕೆ ಬಂದಿರುವಂತಹದ್ದು. ಶುಕಾಚಾರ್ಯರು ಅವರನ್ನು ವೇದವ್ಯಾಸರೇ ಪುತ್ರ ಅಂತ ಬೆನ್ನು ಹತ್ತಿ ಹೋದಾಗ ಓ ಅಂತ ಹೇಳ್ತಾ ಇದ್ದದ್ದು ಅಲ್ಲಿದ್ದ ವೃಕ್ಷಗಳೆಲ್ಲ ಪ್ರತಿಧ್ವನಿಸಿದುವಂತೆ. ಯಾಕಂದ್ರೆ ಶುಕಾಚಾರ್ಯರು ಅಂದ್ರೆ ಬರೀ ಒಬ್ಬ ವ್ಯಕ್ತಿ ಅಲ್ಲ, ಸಾಕ್ಷಾತ್ ಅಹಂಕಾರಾತ್ಮಕನಾದಂತಹ ರುದ್ರದೇವನೇ ಶುಕನಾಗಿ ಘೃತಾಚಿ ಅನ್ನುವ ಅಪ್ಸರೆಯನ್ನು ನಿಮಿತ್ತವಾಗಿಸಿಕೊಂಡು ವೇದವ್ಯಾಸರ ಮಗನಾಗಿ ಆವಿರ್ಭವಿಸಿದ್ದಾನೆ. ಅಂತಹ ಶುಕಾಚಾರ್ಯ ತಾನು ಅಹಂಕಾರ ಸ್ವರೂಪಿಯಾದದ್ದರಿಂದಲೇ ಪ್ರತಿಯೊಂದು ಚೇತನದ ಒಳಗೂ ಇದ್ದಾನೆ, ವೃಕ್ಷ ಚೇತನಗಳ ಒಳಗೂ ಇದ್ದಾನೆ. ತಮ್ಮ ಸರ್ವಭೂತ ಹೃದಯಂ, ಎಲ್ಲ ಚೇತನಗಳ ಒಳಗಿರತಕ್ಕಂತಹ ಆ ಶುಕಾಚಾರ್ಯನೆಂಬ ಮುನಿಯನ್ನು ನಾವು ನಮಸ್ಕರಿಸ್ತೇವೆ ಅನ್ನುವ ಮಂಗಳ ಶ್ಲೋಕದ ಜೊತೆಗೆ ಇವತ್ತಿನ ಅನುಸಂಧಾನವನ್ನು ಉಪಸಂಹಾರ ಮಾಡೋಣ. ನಾಳೆ ಮತ್ತೆ 6:35ಕ್ಕೆ ಮುಂದಿನ ಭಾಗದ ಶ್ರವಣ ಮಾಡೋಣ. ಕೃಷ್ಣಾರ್ಪಣಮಸ್ತು. ಸರ್ವೇ